ओम शांति। मीठे बच्चे, तुम इस समय बाबा के साथ ಸೇವಾ में ಮದದ್ಗಾರ್ ಬನೆ ಹೋ. ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ತಾವು ಈ ಸಮಯದಲ್ಲಿ ಶಿವಬಾಬಾ ಅವ್ರ ಜೊತೆಯಲ್ಲಿ ಸೇವೆಗೆ ಸಹಯೋಗಿಗಳು ಆಗಿದ್ದೀರಾ. इसलिए तुम्हारा ಸ್ಮರಣ ಹೋತಾ ಹೈ, ಪೂಜನ್ ನಹಿ. ಸಹಯೋಗ ಕೊಡ್ತಾ ಇರೋದ್ರಿಂದ ನಿಮಗೆ ಸ್ಮರಣೆ ನಡೆಯುತ್ತೆ, ಅಂದರೆ ಎಲ್ಲರೂ ನೆನೆಸ್ಕೊತಾರೆ. पूजन नहीं, पूजे आगोदिಲ್ಲ. तुम्हारा स्मरण होता है, पूजन नहीं, क्योंकि शरीर अपवित्र है. ಸ್ಮರಣೆ ಅಷ್ಟೇ ನಡೆಯುತ್ತೆ, ಪೂಜೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಶರೀರ ಏನಾಗಿದೆ, ಅಪವಿತ್ರ ಆಗಿದೆ. ಆತ್ಮ ಏನಾಗ್ತಾ ಇದೆ, ಪವಿತ್ರ ಆಗ್ತಾ ಇದೆ. ಶಿವಬಾಬಾ ಅವರು ಇಷ್ಟು ದೊಡ್ಡ ಕಾರ್ಯ ಮಾಡ್ತಾ ಇರೋದ್ರಿಂದ ಸ್ಮರಣೆ ನಡೆಯುತ್ತೆ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ. ಪ್ರಶ್ನೆ, कौन सा नशा तुम बच्चों की बुद्धि में ನಿರಂತರ ರಹನಾ ಚಹಿಯೆ. ಬಾಬಾ ಕೇಳ್ತಾ ಇದ್ದಾರೆ, ಯಾವ ಒಂದು ಸ್ಮೃತಿ ಅಥವಾ ನಶೆ ಮಕ್ಕಳ ಬುದ್ಧಿನಲ್ಲಿ ನಿರಂತರವಾಗಿರಬೇಕು. ಯಾವ ನಶೆ ಇಟ್ಕೋಬೇಕು? ಹಮ್ ಶಿವ ಬಾಬಾ ಕೆ ಬಚ್ಚೆ ಹೇ. ನಾವು ಯಾರಾಗಿದ್ದೀವಿ? ಶಿವ ಬಾಬಾರವ್ರಿಗೆ ಮಕ್ಕಳಾಗಿದ್ದೀವಿ. बुद्धि में निरंतर नशा रहना चाहिए. हम उनसे हम राजयोग सीख ರಾಜಯಿಕ ವರ್ಷ ಲೇತೆ ಹೇ. ಇದೇ ಒಂದು ನಶೆ ಇರಬೇಕು ನಮಗೆ. ನಾವು ಶಿವಬಾಬಾ ಅವರಿಂದ ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ತೇವೆ. ವಿಶ್ವ ಕಾ ಮಾಲಿಕ್ ಬನ್ನಾ ಹೇ ತೋ ಬಹುತ್ ಖಬರ್ದಾರಿ ಸೆ ಪಡ್ನಾ और ಪಡಾನಾ ಹೇ. ವಿಶ್ವದ ಮಾಲೀಕರ ಆಗಬೇಕು ಭವಿಷ್ಯದಲ್ಲಿ ಅಂತಂದರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಎಲ್ಲರಿಗೂ ಓದಿಸಬೇಕು. ಕಭಿ ಭಿ ಬಾಬಾ ಕಿ ನಿಂದ ನಹಿ ಕರಾನಾ ಹೇ. ಎಂದು ಕೂಡ ಬಾಬಾ ಅವ್ರಿಗೆ ಇನ್ಸಲ್ಟ್ ಆಗೋ ಥರ ನಡ್ಕೋಬಾರ್ದು. ಕಿಸಿ ಸೇ ಭಿ ಲಡನಾ ಜಗಳನ ನಹಿ ಹೇ. ಯಾರ ಜೊತೆಯಲ್ಲಿ ಜಗಳ ಗಲಾಟೆ ಮಾಡಬಾರ್ದು. ತುಮ್ ಕವಡೆ ಸೇ ಹೀರೆ ಜೈಸಾ ಬಂತೆ ಹೋ ತೋ ಅಚ್ಚಿ ರೀತಿ ಧಾರಣ ಕರ್ನಿ. ತಾವು ಕವಡೆಗಳಿಂದ ವಜ್ರ ಸಮಾನ ಆಗ್ತಾ ಇದ್ದೀರಿ ಅಂತಂದರೆ ಚೆನ್ನಾಗಿ ಈ ಒಂದು ಜ್ಞಾನವನ್ನು ಏನು ಮಾಡಬೇಕು, ಧಾರಣೆ ಮಾಡಬೇಕು. ಓಂ ಶಾಂತಿ. ಬಚ್ಚೋನೆ ಸಮಜಾ ಹೇ. ಮಕ್ಕಳು ತಿಳ್ಕೊಂಡಿದ್ದೀರಿ, ಜೋ ಬಾಬಾ ಕೆ ಸಾಥ್ ಹೇ ವ ಬಾಪ್ ದಾದಾ ಕಾ ಸಾಥ್ ಹೇ. ಯಾರು ತಂದೆ ಜೊತೆಯಲ್ಲಿದ್ದಾರೆ ಅವರು ಬಾಪ್ ದಾದಾ ಇಬ್ಬರ ಜೊತೆಯಲ್ಲೂ ಇದ್ದಾರೆ. ಅಭಿ ತೋ ಡಬಲ್ ಹೇನಾ. ಬಾಬಾ ಅವರೀಗ ಡಬಲ್ ಇದ್ದಾರಲ್ವ, ಅವ್ಯಕ್ತ ರೂಪದಿಂದ ಪಾಲನೆ ಕೊಡ್ತಾನೆ ಇದ್ದಾರಲ್ವ. ಈ ಅಚ್ಚಿ ಥರ ಸಮಜಾಯ ಜಾತಾ ಹೇ. ಈ ವಿಚಾರಗಳನ್ನು ಚೆನ್ನಾಗಿ ಎಲ್ರಿಗೂ ತಿಳಿಸ್ಬೇಕಾಗತ್ತೆ. ಬ್ರಹ್ಮ ದ್ವಾರ ಪರಂಪಿತ ಪರಮಾತ್ಮ ಶಿವ ಸ್ಥಾಪನಾ ಕೇಸೆ ಕರೆಂಗೆ. ಬ್ರಹ್ಮಾರವ್ರ ಮುಖಾಂತರ ಪರಂಪಿತ ಪರಮಾತ್ಮ ಶಿವ ಹೇಗೆ ಸ್ಥಾಪನೆ ಮಾಡ್ತಾರೆ, ಯತೋ ಜಾನ್ತೆ ನಹಿ ಹೇ. ಇದಂತೂ ಯಾರೂ ತಿಳ್ಕೊಂಡೇ ಇಲ್ಲ. ತುಮ್ ಬಚ್ಚೆ ಹೀ ಜಾನ್ತೆ ಹೋ ಉನ್ಕೋ ಅಪ್ನಾ ಶರೀರ್ ನಹಿ ಹೇ. ನೀವು ಕೂಡ ತಿಳ್ಕೊಂಡಿದ್ದೀರಿ, ಬಾಬಾ ಅವ್ರಿಗೆ ತಮ್ಮದೇ ಶರೀರ ಇಲ್ಲ. ಕೃಷ್ಣಕ್ಕೂ ತೋ ಅಪ್ನಾ ಶರೀರ. ಶ್ರೀಕೃಷ್ಣನಿಗಂತೂ ತಮ್ಮ ಶರೀರ ಇತ್ತು. ಐಸಾ ತೋ ಕಹ ನಹಿ ಜಾ ಸಕ್ತಾ ಹೇ ಪರಮಾತ್ಮ ಶ್ರೀಕೃಷ್ಣಕ್ಕೆ ಶರೀರ ದ್ವಾರ ನಹಿ. ಈ ರೀತಿ ಹೇಳಲಿಕ್ಕೂ ಆಗೋದಿಲ್ಲ, ಪರಮಾತ್ಮ ಶ್ರೀಕೃಷ್ಣನ ಶರೀರದಿಂದ ಹೇಳ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಶ್ರೀಕೃಷ್ಣ ಇರೋದು ಸ್ವರ್ಗದಲ್ಲೇ. ಕೃಷ್ಣ ತೋ ಸತ್ಯುಗ ಪ್ರಿನ್ಸ್ ಹೇ. ಶ್ರೀಕೃಷ್ಣ ಎಲ್ಲಿದ್ರು? ಸ್ವರ್ಗದಲ್ಲಿ ಪ್ರಿನ್ಸ್ ಆಗಿದ್ರು, ಸತ್ಯುಗ ಪ್ರಿನ್ಸ್ ಆಗಿದ್ರು. ಪರಂಪಿತ ಪರಮಾತ್ಮ ಬ್ರಹ್ಮ ದ್ವಾರ ಸ್ಥಾಪನಾ ಕರಾತೆ तो जरूर ब्रह्मा में प्रवेश करना पड़े. ಪರಂಪಿತ ಪರಮಾತ್ಮ ಬ್ರಹ್ಮ ಮುಖಾಂತರ ಸ್ಥಾಪನೆ ಮಾಡಿಸ್ತಾರೆ. ಅವಶ್ಯಕವಾಗಿ ಬ್ರಹ್ಮನಲ್ಲಿ ಪ್ರವೇಶ ಮಾಡಬೇಕಾಗತ್ತಲ್ವ. ಅವ್ರ ಕೊಯ್ ಉಪಾಯ ನಹಿ. ಬೇರೆ ಇನ್ಯಾವುದು ಐಡಿಯಾ ಇಲ್ಲ. ಪ್ರೇರಣಾ ಆದಿಕಿ ಬಾತ್ ನಹಿ. ಪ್ರೇರಣೆಯಿಂದ ಮೇಲೆ ಕೆಲಸ ಮಾಡುವಂಥ ಪ್ರಶ್ನೆ ಇಲ್ಲ. ಬಾಬಾ ಬ್ರಹ್ಮ ದ್ವಾರ ಸಬ್ ಸಮಜಾ ದೇತೆ ಹೇ. ಶಿವಬಾಬಾ ಅವರು ಬ್ರಹ್ಮ ಮುಖಾಂತರ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ವಿಜಯಮಾಲಾ ಜಿಸ್ಕು ರುದ್ರಮಾಲಾ ಕಹಾ ಜಾತಾ ಹೇ. ವಿಜಯಮಾಲೆ ಅಂತ ಹೇಳಲಾಗತ್ತೆ, ಅದಕ್ಕೆ ರುದ್ರಮಾಲೆ ಅಂತಲೂ ಹೇಳಲಾಗತ್ತೆ. ಜೋ ಮನುಷ್ಯ ಪೂಜ್ತೆ ಹೇ ಸ್ಮರಣ ಕರ್ತೆ ಹೇ ತುಮ್ ಬಚ್ಚೆ ಸಮಜ್ತೆ ಯಹ ರುದ್ರಮಾಲಾ ಸಿರ್ಫ್ ಸ್ಮಿರಿ ಜಾತಿ ಹೇ. ಇದನ್ನು ನೀವು ತಿಳ್ಕೊಂಡಿದ್ದೀರಿ. ರುದ್ರಮಾಲೆ ಯಾವುದನ್ನು ಸ್ಮರಣೆ ಮಾಡಲಾಗುತ್ತೆ. ಮೇರು ತೋ ಕಹಾ ಜಾತಾ ಹೇ ಬ್ರಹ್ಮ ಸರಸ್ವತಿ ಕೋ. ಮೇರು
ಅಂತ ಹೇಳೋದು ಯಾರಿಗೆ? ಬ್ರಹ್ಮ ಮತ್ತು ಸರಸ್ವತಿಗೆ. ಬಾಕಿ ಮಾಲಾ ಹುಯಿ ಬಚ್ಚೋಂಗೆ, ಮಾಲೆಯಲ್ಲಿ ಯಾರಿದ್ದೀವಿ? ಮಕ್ಕಳೆಲ್ಲ ಇದ್ದೀವಿ. ವಿಷ್ಣು ಕಿ ಮಾಲಾ ತೋ ಏಕ್ ಹೈ, ವಿಷ್ಣುವಿನ ಮಾಲೆ ಒಂದೇ. ಪೂಜಾ ಜಾ ಸಕ್ತಿ ಹೈ, ಪೂಜೆ ಮಾಡ್ಬೋದು ವಿಷ್ಣು ಮಾಲೆಗೆ. ಇಸ್ ಸಮಯ ತುಮ್ ಪುರುಷಾರ್ಥಿ ಹೋ, ತುಮಾರ ಸ್ಮರಣ ಹೋತಾ ಹೈ ಅಂತ್ ಮೇ. ಈ ಸಮಯದಲ್ಲಿ ನೀವೆಲ್ಲ ಪುರುಷಾರ್ಥ ಮಾಡ್ತಾ ಇದ್ದೀರಿ, ನಿಮ್ಮ ಸ್ಮರಣೆ ನಡೆಯುತ್ತೆ ಕೊನೆ ಸಮಯದಲ್ಲಿ. ಆತ್ಮಾओं की ಮಾಲಾ ಹೈ ಯಾ ಜೀವ್ ಆತ್ಮಾओं की, ಆತ್ಮಗಳದು ಮಾಲೆ ಇದೆಯೋ ಅಥವಾ ಜೀವಾತ್ಮರ ಮಾಲೆ ಇದೆಯೋ? ಪ್ರಶ್ನೆ ಉಠೇಗಾ ನಾ, ಪ್ರಶ್ನೆ ಬರುತ್ತಲ್ಲ. ವಿಷ್ಣು ಕಿ ಮಾಲಾ ತೋ ಕಹೆಂಗೆ ಚೈತನ್ಯ ಜೀವಾತ್ಮಾओं की ಮಾಲಾ. ವಿಷ್ಣುವಿನ ಮಾಲೆ ಅಂತಂದರೆ ಚೈತನ್ಯ ಜೀವಾತ್ಮರುಗಳ ಮಾಲೆ. ಲಕ್ಷ್ಮೀನಾರಾಯಣ ಪೂಜೆ ಜಾತೆ ಹೇನ, ಲಕ್ಷ್ಮೀನಾರಾಯಣರು ಪೂಜೆಗೆ ಅರ್ಹರಾಗ್ತಾರಲ್ವ, ಪೂಜೆ ಮಾಡ್ತಾರಲ್ಲ ಅವ್ರಿಗೆ. ಕ್ಯೋಂಕಿ ಉನೋಂಕಿ ಆತ್ಮ और ಶರೀರ ದೋನೋ ಪವಿತ್ರ है, ಅವ್ರ ಆತ್ಮನೂ ಪವಿತ್ರವಾಗಿತ್ತು ಮತ್ತು ಶರೀರನೂ ಪವಿತ್ರವಾಗಿತ್ತು. रुद्रमाला वह तो सिर्फ आत्माओं का है क्योंकि शरीर तो अपवित्र है. ರುದ್ರಮಾಲೆ ಆತ್ಮಗಳದಾಗಿದೆ. ಯಾಕೆ ಅಂತಂದರೆ ಆತ್ಮಗಳು ಕೇವಲ ಅಲ್ಲಿರ್ತಾರೆ. ಯಾಕೆಂದರೆ ಶರೀರ ಅಂತೂ ಅಪವಿತ್ರ ಆಗಿದೆ, ಶರೀರಕ್ಕೆ ಪೂಜೆ ಆಗೋದಿಲ್ಲ ಅಂತಾರೆ. ಈ ಹಳೆ ಶರೀರಗಳಿಗೆ ಪೂಜೆ ಆಗಲ್ಲ. ಪೂಜೆ ಆಗೋದು ಸತ್ಯುಗದ ದೇವತಾ ಶರೀರಗಳಿಗೆ. ಯಾಕೆಂದರೆ ಆ ಶರೀರಗಳು ಪವಿತ್ರತೆ ಆಧಾರದ ಮೇಲೆ ಯೋಗ ಶಕ್ತಿಯಿಂದ ತಯಾರಾಗಿರೋ ಶರೀರಗಳು. ಇವೆಲ್ಲ ಕೊಳಕು ಶರೀರಗಳು ಕಲಿಯುಗದಲ್ಲಿ, ಅದರಿಂದ ಇದಕ್ಕೆ ಪೂಜೆ ಇಲ್ಲ ಅಂತಾರೆ. तो पूजे नहीं जा सकते हैं आत्मा कैसे पूजे जाते हैं, ಆತ್ಮಗಳಿಗೆ ಹೆಂಗೆ ಪೂಜೆ ಮಾಡೋದು? ತುಮ್ ಕಹೆಂಗೆ ರುದ್ರಮಾಲಾ ಕಿ ಪೂಜಾ ಜಾತಿ है, ನೀವು ಹೇಳ್ತೀರಾ ರುದ್ರಮಾಲೆಗೆ ಏನು ಮಾಡಲಾಗುತ್ತೆ? ಪೂಜೆ ಮಾಡಲಾಗುತ್ತೆ. परंतु नहीं, पूजी नहीं जाता है जब नाम ही है जिस्मानी. ಆದರೆ ಇಲ್ಲ, ಪೂಜೆ ಮಾಡಲಿಕ್ಕಾಗೋದಿಲ್ಲ, ಹೆಸರೇ ಶರೀರದಿದೆ. ಜೋ ಬಿ ದಾನ ಹೇ ವಾ ಬಚ್ಚೋಂ ಕೋ ಸ್ಮರಣ ಹೋತಾ ಹೈ, ಯಾರೆಲ್ಲ ಮಣಿಗಳಿದ್ದಾರೆ ಅವ್ರದ್ದು ಸ್ಮರಣೆ ನಡೆಯುತ್ತೆ. ಜಬ್ ಶರೀರ್ ಮೇ ಹೇ, ಶರೀರದಲ್ಲಿದ್ದಾಗ ಸ್ಮರಣೆ ನಡೆಯುತ್ತೆ. ದಾನೆ ತೋ ಬ್ರಾಹ್ಮಣೋಂ ಕಿ, ಇಷ್ಟೆಲ್ಲ ಮಣಿಗಳು ಯಾರ್ದು? ಬ್ರಾಹ್ಮಣರದು. ಸ್ಮರಣ ಕಿಸ್ಕೋ ಕರ್ತೆ ಹೇ, ಸ್ಮರಣೆ ಯಾರು ಮಾಡ್ತಾರೆ? ಕಿಸಿ ಕಾ ಪತಾ ನಹಿ. ಭಕ್ತಿ ಮಾರ್ಗದಲ್ಲಿ ಯಾರಿಗೋ ಯಾರನ್ನ ಸ್ಮರಿಸ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಅದು ಬಾಬನ್ ಮಕ್ಕಳೇ ಅನ್ನೋದು ನಮ್ಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು. या तो किसी का पता नहीं, या तो ब्राह्मण जो भारत की सेवा करते हैं उनको याद है. ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಭಾರತ ದೇಶದ ಸೇವೆಯನ್ನು ಯಾರು ಬ್ರಾಹ್ಮಣರು ಮಾಡ್ತಾ ಇದೀವಿ ಅವ್ರಿಗೆ ಗೊತ್ತಿದೆ. ಉನ್ಕೋ ಯಾದ್ ಕರ್ತೆ ಹೈ, ಈ ಬ್ರಾಹ್ಮಣರನ್ನೇ ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಿದ್ದಾರೆ? ನೆನಪು ಮಾಡ್ತಾ ಇದ್ದಾರೆ. ಜಗತ್ತಂಬ ದೇವಿ ಆದಿ ಬಹುತ್ ಹೈ, ಉನ್ಕೋ ಯಾದ್ ಕರ್ನಾ ಚಾಹಿಯೆ. ಈಗ ಜಗದಂಬೆ ಇದ್ದಾರೆ, ದೇವಿಯರೆಲ್ಲ ಇದ್ದಾರೆ, ಅವ್ರಿಗೆ ತುಂಬ ನೆನಪು ಮಾಡ್ತಾರೆ. ಉನ್ಕೋ ಯಾದ್ ಕರ್ನಾ ಚಾಹಿಯೆ, ಅವ್ರನ್ನೇ ನೆನಪು ಮಾಡಬೇಕಾಗತ್ತೆ. ಪೂಜನೆ ಲಾಯಕ್ ಲಕ್ಷ್ಮೀನಾರಾಯಣ ಬಂತೆ, ಪೂಜೆಗೆ ಅರ್ಹರು ಯಾರು? ಲಕ್ಷ್ಮೀನಾರಾಯಣರೇ ಆಗ್ತಾರೆ. ತುಮ್ ನಹಿ, ನೀವು ಆಗೋದಿಲ್ಲ ಪೂಜೆಗೆ ಅರ್ಹರು. ಕ್ಯೋಂಕಿ ತುಮಾರ ಶರೀರ ಪತಿತ, ಯಾಕೆಂದರೆ ಈ ನಿಮ್ಮ ಶರೀರ ಏನಾಗಿದೆ? ಕೊಳಕಾಗಿದೆ, ಪತಿತ ಆಗಿದೆ. ಆತ್ಮ ಪವಿತ್ರ ಹೈ ಪರಂತು ವಹ ಪೂಜಿ ನಹಿ ಜಾ ಸಕ್ತಾ ಹೈ. ಬಾಬಾ ಹೇಳ್ತಿದ್ದಾರೆ ಆತ್ಮ ಅಂತಕ್ಕಂಥದ್ದು ಪವಿತ್ರ ಇದೆ, ಅದಕ್ಕೆ ಪೂಜೆ ನಡೆಯುತ್ತೆ. ಸತ್ಯುಗದಲ್ಲಿ ಆತ್ಮ ಪವಿತ್ರವಾಗಿರುತ್ತಲ್ಲ, ಅದಕ್ಕೆ ಪೂಜೆ ಆಗುತ್ತೆ ಅಂತ. तो स्मरण जा सकते हैं, कोई भी तुमसे पूछे तो समझा हुआ होना चाहिए. ಯಾರಾದರೂ ಬರ್ತಾರೆ ಅಂದರೆ ನೀವು ಅವ್ರಿಗೆ ಏನು ಮಾಡಬೇಕು? ತಿಳಿಸ್ಬೇಕು ಅಂತ, ಸೈಲೆನ್ಸ್ ಮಾಡಿಬಿಡಿ. कोई से तुमसे पूछे समझा हुआ होना चाहिए. ಯಾರಾದರೂ ಕೇಳ್ತಾರೆ ಅಂದರೆ ನೀವೇನು ಮಾಡಬೇಕು? ಅವ್ರಿಗೆ ತಿಳಿಸ್ಬೇಕು ಅಂತಾರೆ. ತುಮ್ ಹೋ ಬ್ರಾಹ್ಮಣಿಯ ತುಮಾರ ಯಾದ್ಗಾರ್ ದೇವಿ ಅಂಕೆ ರೂಪ ಮೇ ಹೈ, ನೀವು ಬ್ರಾಹ್ಮಣರಾಗಿದ್ದೀರಿ, ನಿಮ್ಮದು ನೆನಪಿನ ಅರ್ಥ ದೇವಿಗಳ ರೂಪದಲ್ಲಿ ನಡೀತಾ ಇದೆ ಅಂತಾರೆ. ಸತ್ಯುಗದಲ್ಲಿರುವಂಥ ದೇವಿಗಳಿಗೆ ಈಗ ಪೂಜೆ ನಡೀತಾ ಇದೆ. तुम श्रीमत पर खुद पावन बनते हो तो यह माला फर्स्ट ब्राह्मणों की समझी जाइए फिर देवताओं की. ನೀವು ಖುದ್ದು ಪಾವನರಾಗ್ತಾ ಇದ್ದೀರಿ ಅಂದರೆ ಮಾಲೆಯಲ್ಲಿ ಮೊದಲನೇದಾಗಿ ಬ್ರಾಹ್ಮಣರದು ತಿಳ್ಕೋಬೇಕು, ನಂತರ ದೇವತೆಗಳು. ವಿಚಾರ ಸಾಗರ್ ಮಂಥನ್ ಕರ್ನೆ ಸೆ ಲಿಸ್ಟ್ ರಿಸಲ್ಟ್ ನಿಕ್ಲೇಗ. ನೀವು ಈ ಜ್ಞಾನದ ಬಗ್ಗೆ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ದರೆ ರಿಸಲ್ಟ್ ಬರುತ್ತೆ. ಜಬ್ ಆತ್ಮ ಸಾಲಿಗ್ರಾಮ ರೂಪ ಮೇ ಹೈ ತೋ ಪೂಜಿ ಜಾತಿ. ಆತ್ಮಗಳು ಸಾಲಿಗ್ರಾಮ ರೂಪದಲ್ಲಿದ್ದಾಗ ಏನಾಗುತ್ತೆ? ಪೂಜೆ ನಡೆಯುತ್ತೆ. ಶಿವ ಕಿ ಪೂಜಾ ಹೋತಿ ಹೈ, ಸಾಲಿಗ್ರಾಮೋಂ ಕಿ ಭಿ ಹೋತಿ.
ಶಿವನಿಗೂ ಪೂಜೆ ನಡೆಯುತ್ತೆ, ಸಾಲಿಗ್ರಾಮಗಳಿಗೂ ಪೂಜೆ ಆಗುತ್ತೆ. ಕ್ಯೋಂಕಿ ಆತ್ಮ ಪವಿತ್ರ, ಯಾಕೆಂದ್ರೆ ಅಲ್ಲಿ ಆತ್ಮಗಳೇನಾಗಿರ್ತವೆ, ಪವಿತ್ರವಾಗಿರ್ತವೆ. ಶರೀರ್ ನಹಿ. ಸ್ಮಿರಣ್ ಸಿರ್ಫ್ ತುಮಾರಾ ಹಿ ಕಿಯಾ ಜಾತಾ ಹೈ ಕ್ಯೂ, ಕೇವಲ ನಿಮ್ಮನ್ನೇ ಸ್ಮರಣೆ ಮಾಡಲಾಗತ್ತೆ, ಯಾಕೆ? ತುಮ್ ಶರೀರ್ಗೆ ಸಾಥ್ ಸೇವಾ ಕರ್ತೆ ಹೋ, ನೀವು ಶರೀರ ಜೊತೆಯಲ್ಲಿ ಸೇವೆ ಮಾಡ್ತೀರಾ. ಶಿವಬಾಬಾ ಕೊಟ್ಟಿದ್ದಾರಲ್ಲ, ಇಷ್ಟೆಲ್ಲ ಹಂಚ್ತೀರಲ್ವಾ. ಸೊ ದುಃಖದಲ್ಲಿರೋರು, ಕಡಿಮೆ ಆಗಿರೋರು, ಶಕ್ತಿಹೀನರಾಗಿರೋ ಆತ್ಮಗಳೆಲ್ಲ ತುಂಬ್ಕೊಂತಾರಲ್ವಾ. ಸೊ ಅವೆಲ್ಲ ಸ್ಮರಣೆ ಮಾಡ್ತಾರೆ. ತುಮಾರಾ ಪೂಜಾ ನಹಿ ಹೋ ಸಕ್ತಾ ಹೈ, ಫಿರ್ ಜಬ್ ಶರೀರ್ ಚೋಡ್ತೆ ಹೈ ತುಮ್ ಶಿವ್ ಕೆ ಸಾಥ್ ಪೂಜೆ ಜಾತೆ ಹೋ. ನಿಮ್ಮದು ಪೂಜೆ ಆಗೋದಿಲ್ಲ ಯಾವಾಗ ನೀವು ಶರೀರ ಬಿಟ್ಟು ಹೋಗ್ತೀರಾ, ಆಗ ನಿಮ್ಮದು ಶಿವನ ಜೊತೆಯಲ್ಲಿ ಪೂಜೆ ನಡೆಯುತ್ತೆ ಅಂತ. ಸಾಲಿಗ್ರಾಮ ರೂಪದಲ್ಲಿ ಪೂಜೆಗಳು ನಡೆಯುತ್ತಲ್ಲ, ಯಾರಿಗೆ ನಡೆಯುತ್ತೆ? ಆತ್ಮಗಳಿಗೆ ಪೂಜೆ ನಡೆಯುತ್ತೆ. ವಿಚಾರ ಕಿಯಾ ಜಾತಾ ಹೈ ನಾ, ತುಮ್ ಇಸ್ ಸಮಯ ಬ್ರಾಹ್ಮಣ ಹೋ, ಈ ಸಮಯದಲ್ಲಿ ನೀವು ಬ್ರಾಹ್ಮಣರಾಗಿದ್ದೀರಿ ಅಂತ ವಿಚಾರ ಮಾಡಲಾಗತ್ತಲ್ವಾ. शिव बाबा भी ब्रह्मा में आते हैं, तो ब्रह्मा का भी साकार है ना. ಶಿವ ಬಾಬಾ ಬ್ರಹ್ಮನ ಶರೀರದಲ್ಲಿ ಬರ್ತಾ ಅಂದರೆ ಬ್ರಹ್ಮನೂ ಕೂಡ ಸಾಕಾರದಲ್ಲಿದ್ದಾರಲ್ವಾ. ತುಮ್ ಮೆಹನತ್ ಕರ್ತೆ ಹೋ, ಯಾ ಮಾಲಾ ಕೇಸೆ ಸಾಕಾರಿ ಹೈ, ನೀವು ಪರಿಶ್ರಮ ಪಡ್ತೀರಾ, ಈ ಮಾಲೆ ಹೇಗೆ ಸಾಕಾರಿ ಇದೆ? ಬ್ರಹ್ಮ ಸರಸ್ವತಿ ಅವ್ರ ಫಿರ್ ತುಮ್ ಜ್ಞಾನ ಗಂಗಾಯೇ, ಬ್ರಹ್ಮ ಸರಸ್ವತಿ ಇದ್ದಾರೆ, ನೀವೆಲ್ಲ ಜ್ಞಾನ ಗಂಗೆಯರಾಗಿದ್ದೀರಿ. ತುಮ್ನೆ ಭಾರತ್ಕು ಸ್ವರ್ಗ ಬನಾಯ ಹೇ, ಯಹ ರುದ್ರ ಜ್ಞಾನ ಯಜ್ಞ ರಚಾ ಹೇ. ಶಿವಬಾಬಾ ಹೇಳ್ತಾರೆ, ನಿಮಗೆ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡಲಾಗಿದೆ, ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡಲಾಗಿದೆ. ಜೋ ಪೂಜಾ ಕರ್ತೆ ಉನ್ಮೆ ಸಿರ್ಫ್ ಶಿವ ಅವ್ರ ಸಾಲಿಗ್ರಾಮಕ್ಕೆ ಹೋಗ್ತಿ. ಪೂಜೆಗಳು ಕೇವಲ ಶಿವನ ಲಿಂಗಕ್ಕಾಗತ್ತೆ ಮತ್ತು ಸಾಲಿಗ್ರಾಮಗಳಿಗಾಗತ್ತೆ ಅಲ್ವಾ. उनमें ब्रह्मा सरस्वती का अथवा तुम बच्चों का नाम नहीं है, ಅದರಲ್ಲಿ ಬ್ರಹ್ಮಂದು ಸರಸ್ವತಿದು ಮಕ್ಕಳದು ಹೆಸರಿಲ್ಲ. ಯಾತೋ ಸಬ್ಕಾ ನಾಮ है, ಇಲ್ಲಂತೂ ಎಲ್ಲರದು ಹೆಸರಿದೆ. ತುಮಾರಾ ಸ್ಮಿರಣ್ ಕರ್ತೆ ಹೇ ಕೌನ್ ಕೌನ್ ನಾ ಜ್ಞಾನ ಗಂಗಾಯತಿ, ನಿಮ್ಮಲ್ಲಿ ಕೂಡ ಸ್ಮರಣೆ ಮಾಡಲಾಗತ್ತೆ ಯಾರ್ಯಾರು ಜ್ಞಾನ ಗಂಗೆಯರು ಆಗಿದ್ರು ಅಂತ. ವಹತೋ ಜ್ಞಾನ ಕಾ ಸಾಗರ್ ಯಾ ಬ್ರಹ್ಮಪುತ್ರ ಬಡಿ ನದಿ ಹೇ, ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಬ್ರಹ್ಮ ಬಾಬಾರವ್ರದ್ದು ಯಾದ್ಗಾರ್ ನಡೀತಾ ಇದೆ ಬ್ರಹ್ಮಪುತ್ರ ನದಿ ರೂಪದಲ್ಲಿ. ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಯಮುನಾ ನದಿ, ಸರಸ್ವತಿ ನದಿ, ಕಾವೇರಿ ನದಿ ಎಷ್ಟಿದಾವಲ್ಲ, ಇವೆಲ್ಲ ಯಾರ್ದು? ಸಂಗಮಯುಗದಲ್ಲಿ ಜ್ಞಾನ ಗಂಗೆಯರಾಗಿ ಅನೇಕರ ಕಲ್ಯಾಣ ಮಾಡ್ತಾ ಇರ್ತೀವಲ್ಲ, ಆ ಆತ್ಮಗಳದೇ ಗುರುತು. ಬ್ರಹ್ಮ ಮಾತಾ भी है, सागर तो एक है, बाकी गंगाएं तो किस्म किस्म के अनेक प्रकार के होते हैं. ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಸಾಗರ ಅಂತೂ ದೊಡ್ಡದಾಗಿದೆ, ಬ್ರಹ್ಮಪುತ್ರ ನದಿನೂ ದೊಡ್ಡದಾಗಿದೆ, ಬ್ರಹ್ಮ ತಾಯಿನೂ ಆಗಿದ್ದಾರೆ, ಸಾಗರ ಒಂದೇ, ಬಾಕಿ ಗಂಗೆಯರು ವೆರೈಟಿ ಅನೇಕ ಪ್ರಕಾರದವರು ಇದ್ದಾರೆ ಅಂತಾರೆ ಬಾಬಾ. ಅಂದರೆ ಜ್ಞಾನವನ್ನು ವೆರೈಟಿ ರೂಪದಲ್ಲಿ ತಿಳಿಸುವಂಥವ್ರಿಗೆ ಜ್ಞಾನ ಗಂಗೆಯರು ಅಂತ ಬಾಬಾ ಹೇಳ್ತಾ ಇರೋದು. ಆ ಗಂಗೆ ನೀರು ಹರ್ಕೊಂಡು ಹೋಗ್ತಾ ಇರತ್ತೆ, ಅದು ಬೇರೆ. ಇದು ಜ್ಞಾನ ಗಂಗೆ ಬರ್ತಾ ಇದೆ. ವೆರೈಟಿ ಅನೇಕ ಪ್ರಕಾರದಿದೆ. ನಂಬರ್ ವಾರ್ ಇಸ್ಮೆ ಅಚ್ಚಾ ಜ್ಞಾನ ಹೇ, ನಂಬರ್ ವಾರ್ ಇದ್ದಾರೆ, ಇದರಲ್ಲಿ ಒಳ್ಳೆ ಜ್ಞಾನ ಇದೆ. ಉನ್ಕೋ ಸರೋವರ್ ಕಹಾ ಜಾತಾ ಹೈ, ಮಹಿಮಾ ಭಿ ಹೈ, ಅದಕ್ಕೆ ಸರೋವರ ಅಂತಲೂ ಹೇಳಲಾಗುತ್ತೆ, ಮಹಿಮೇನೂ ಇದೆ. कहते हैं मानस सरोवर में ज्ञान स्नान करने से परिजाದ बन जाते. ಮಾನಸ ಸರೋವರದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ದೇವತೆಗಳಾಗ್ಬಿಡ್ತಾರೆ ಅಂತ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ. ಯಾವ ಮಾನಸ ಸರೋವರ? ಜ್ಞಾನ ಮಾನಸ ಸರೋವರ. ಇದರಲ್ಲಿ ನಾವು ಸ್ನಾನ ಮಾಡಿ ಆತ್ಮನ ಕ್ಲೀನ್ ಮಾಡ್ಕೊತೀವಿ, ಆತ್ಮ ಶುದ್ಧಿ ಆಗುತ್ತೆ ಈ ಜ್ಞಾನ ಗಂಗೆಯಿಂದ. ಆವಾಗ ನಾವು ಏನಾಗ್ತೀವಿ? ದೇವತೆಗಳಾಗ್ತೀವಿ. ನೋಡಿದ್ರೆ ಎಷ್ಟು ರಹಸ್ಯ ಇದೆ. ಮಾನಸ ಸರೋವರ ಅಂತ ಬಿಟ್ಟು ಪೂಜೆ ಅಲ್ಲಿ ಜಾಸ್ತಿ ನಡೆಯುತ್ತೆ, ಭಕ್ತಿನೂ ನಡೆಯುತ್ತೆ. ಭಕ್ತಿ ಮಾರ್ಗದಲ್ಲಿ ಏನೇನು ನಡೀತಾ ಇದೆ ಅದಕ್ಕೆಲ್ಲ ಯಾದ್ಗಾರಗಳಿಗೆ ಅರ್ಥ ಬಾಬಾ ಹೇಳ್ತಾ ಇದ್ದಾರೆ. तो तुम्हारा माला ಸ್ಮರಿ ಜಾತಿ ಹೈ, ಸ್ಮಿರಣ್ कहते हैं ना. ನಿಮ್ಮ ಮಾಲೆ ಅಂತಕ್ಕಂಥದ್ದು ಸ್ಮರಣೆ ಮಾಡಲಾಗತ್ತೆ, ಸ್ಮರಣೆ ಅಂತ ಹೇಳ್ತಾರಲ್ವಾ. ಸ್ಮಿರಣ್ ಕರೋ ವಹತು ಸಿರ್ಫ್ ರಾಮ್ ಕೇತೆ, ಸ್ಮರಣೆ ಮಾಡ್ತಾ ಇರಿ. ಅವರಂತೂ ಭಕ್ತಿ ಮಾರ್ಗದಲ್ಲಿ ರಾಮ ಅಂತ ಹೇಳ್ತಾರೆ. ಪರಂತು ತುಮ್ ಜಾನ್ತೆ ಹೋ ಸ್ಮಿರಣ್ ಕಿಸ್ಕಾ ಹೋಗ,
ಆದರೆ ನೀವು ತಿಳ್ಕೊಂಡಿದ್ದೀರಿ ಸ್ಮರಣೆ ಯಾರಿಗಾಗತ್ತೆ? ಜೋ ಜಾಸ್ತಿ ಸರ್ವಿಸ್ ಕರ್ತೆ ಪೆಹಲೆ ಬಾಬಾ ಫಿರ್ ಫೂಲ್ ಫಿರ್ ಮೇಲು. ಹೆಚ್ಚಿಗೆ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಹೂವು ಅಂತಾರೆ ಬಾಬಾ, ಮತ್ತು ಮೇರುಮಣಿ. ಜೋ ಬಹುತ್ ಮೆಹನತ್ ಕರ್ತೆ ಹೈ ಫಿರ್ ರುದ್ರಮಾಲಾ, ಸೋ ಫಿರ್ ವಿಷ್ಣು ಕಿ ಮಾಲಾ ಬಂತಿ. ಸುಮಾರು ಪರಿಶ್ರಮ ಪಡ್ತಾ ಇರ್ತಾರೆ ಯಜ್ಞ ಕಾರ್ಯಗಳಲ್ಲಿ, ಬಾಬಾ ಅವರ ಈ ಒಂದು ಸೇವೆಗಳಲ್ಲಿ ಅವ್ರದ್ದು ಸ್ಮರಣೆ ನಡೆಯುತ್ತೆ. ಅವ್ರದ್ದು ಭಾಳಷ್ಟು ನೆನಪಿನಾರ್ಥಗಳು ಇದ್ದಾವೆ. ತುಮಾರ ಸಿರ್ಫ್ ಆತ್ಮ ಕಿ ಪೂಜಾ ಜಾತಾ ಹೈ, ತುಮ್ ಅಬ್ ಸ್ಮರಣ್ ಲಾಯಕ್ ಹೋ. ನಿಮ್ಮ ಆತ್ಮಗಳಿಗೆ ಪೂಜೆ ನಡೀತಾ ಇದೆ, ನೀವೀಗ ಸ್ಮರಣೆಗೆ ಯೋಗ್ಯರಾಗ್ತಾ ಇದ್ದೀರಾ. ಜಿಸ್ಮಾನಿ ಸ್ಮಿರಿ ತುಮಾರ ಹೈ, ಬಾಕಿ ಪೂಜಾ ನಹಿ ಹೋ ಸಕ್ತಾ ಹೈ. ನಿಮ್ಮದು ಸ್ಮರಣೆ ಅಷ್ಟೇ ನಡೆಯುತ್ತೆ, ಪೂಜೆ ನಡೆಯೋದಿಲ್ಲ. ಬಾಕಿ ಪೂಜಾ ನಹಿ, ಕ್ಯೋಂಕಿ ಆತ್ಮ ಪವಿತ್ರ, ಶರೀರ ಅಪವಿತ್ರ. ಆತ್ಮ ಏನೋ ಶುದ್ಧ ಆಗ್ತಾ ಇದೆ, ಶರೀರ ಅಂತೂ ಅಪವಿತ್ರ ಆಗಿರೋದ್ರಿಂದ ಅಪವಿತ್ರ ವಸ್ತುಗಳಿಗೆ ಪೂಜೆ ನಡೆಯೋದಿಲ್ಲ ಅಂತ. ಶರೀರ ಅಪವಿತ್ರ ಆಗಿರೋದು ಇದಕ್ಕೆ ಪೂಜೆ ಇಲ್ಲ ಅಂತಾರೆ. जब रुद्रमाला बनने लायक बन जाते हैं फिर अंत में तुम शुद्ध बन जाते हो. ಯಾವಾಗ ನೀವು ರುದ್ರಮಾಲೆಯಲ್ಲಿ ಸೇರೋದಕ್ಕೆ ಯೋಗ್ಯರಾಗ್ಬಿಡ್ತೀರಾ, ಆಗ ಕೊನೆ ಟೈಮ್ನಲ್ಲಿ ನೀವು ಶುದ್ಧ ಆಗ್ಬಿಡ್ತೀರಾ. ತುಮಕೋ ತು ಸಾಕ್ಷಾತ್ಕಾರ ಹೋಗ ಪಾಸ್ ವಿತ್ ಆನರ್. ಕೌನ್ ಕೌನ್ ಹೋತೆ ಹೇ? ನಿಮಗೂ ಸಾಕ್ಷಾತ್ಕಾರಗಳು ನಡೆಯುತ್ತೆ. ಇದರಲ್ಲಿ ಯಾರು ಪಾಸ್ ವಿತ್ ಆನರ್ ಆಗ್ತಾರೆ? ಸರ್ವಿಸ್ ಕರ್ನೆ ಸೆ ನಾಮಾಚಾರ ಬಹುತ್ ಹೋ ಜಾತಾ ಹೈ. ಸೇವೆ ಮಾಡ್ತಾ ಮಾಡ್ತಾ ಹೆಸರು ತುಂಬ ಏನಾಗೋಗ್ಬಿಡುತ್ತೆ, ಪ್ರಸಿದ್ಧಿ ಆಗೋಗ್ಬಿಡುತ್ತೆ. ಮಾಲೂಮ್ ಪಡ್ತಾ ಜಾಯೇಗಾ ವಿಜಯ್ ಮಾಲಾ ಮೇ ನಂಬರ್ ವಾರ್ ಕೌನ್ ಕೌನ್ ಆಯೇಗಾ. ನೋಡಿ, ಗೊತ್ತಾಗೋಗ್ಬಿಡುತ್ತೆ. ವೈಜಯಂತಿ ಮಾಲೆಯಲ್ಲಿ ನಂಬರ್ ವಾರ್ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋಗುತ್ತೆ. ಯಹ ಬಾತೆ ಬಡಿ ಗುಪ್ತ. ಇವೆಲ್ಲ ತುಂಬ ತುಂಬ ಗುಪ್ತವಾಗಿರ್ತಕ್ಕಂಥ ಮಾತುಗಳಾಗಿದೆ. मनुष्य तो सिर्फ राम राम कहते हैं, क्रिश्चियन लोग क्राइस्ट को याद करते हैं. माला किसकी होगी? ಜನರು ಕೇವಲ ರಾಮ 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 ಅಂತ ಏನು ಮಾಡ್ತಿರ್ತಾರೆ, ಜಪಿಸ್ತಾ ಇರ್ತಾರೆ. ಕ್ರಿಶ್ಚಿಯನ್ಸು ಕ್ರೈಸ್ಟನ್ಗೆ ನೆನಪು ಮಾಡ್ತಾ ಇರ್ತಾರೆ. ಮಾಲೆ ಯಾರಿಗೆ ಮಾಡ್ತಾರೆ? ಗಾಡ್ ಕೋ ಏಕ್ ಹೈ, ಭಗವಂತ ಅಂತೂ ಒಬ್ಬರೇ ಇದ್ದಾರೆ. ಬಾಕಿ ಜೋ ಪಾಸ್ ಬೈಟೆ ಹೈ ಉನ್ಕಿ ಮಾಲಾ ಬಂತಿ ಹೋಗಿ. ಯಾರು ಹತ್ತಿರದಲ್ಲಿ ಕೂತ್ಕೊಂಡಿದ್ದಾರೆ ಅವ್ರದ್ದು ಮಾಲೆ ಮಾಡಲಾಗತ್ತೆ. इस माला को तुम सिर्फ अभी समझ सकते हो, अपने आदि सनातन देवी देवता धर्म वाले नहीं समझ जा सकते तो कैसे और कैसे समझेंगे? ಈ ಮಾಲೆಯಲ್ಲಿ ಕೇವಲ ನೀವಷ್ಟೇ ಯಾರಾಗ್ತಾರೆ ಅನ್ನೋದು ಗೊತ್ತಿದೆ. ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ ತಿಳ್ಕೊಂಡಿಲ್ಲ. ಅವ್ರು ಹೆಂಗೆ ತಿಳ್ಕೊಳಕ್ ಸಾಧ್ಯ? ಸಬ್ಕಾ ಪತಿ ಸೆ ಪಾವನ್ ಬನಾನೆ ವಾಲಾ ತೋ ಏಕ ಹಿ ಬಾಬಾ ಹೈ. ಎಲ್ಲರನ್ನೂ ಪತಿತರನ್ನ ಪಾವನ ಮಾಡ್ತಕ್ಕಂಥವ್ರು ಯಾರಾಗಿದ್ದಾರೆ? ಒಬ್ಬರೇ ತಂದೆ ಆಗಿದ್ದಾರೆ. ಕ್ರೈಸ್ಟ್ ಕೇಲಿ ಐಸಾ ನಹಿ ಕಾಯಂಗೆ ಅವತ್ತು ಪತಿತ್ ಕೋ ಪಾವನ್ ಬನಾನೆ ವಾಲ. ಯೇಸು ಈ ರೀತಿ ಹೇಳಕ್ಕಾಗೋದಿಲ್ಲ ಅವರೇ ಪತಿತರನ್ನ ಪಾವನ ಮಾಡ್ತಾರೆ ಅಂತ. ಉನ್ಕಾ ಜನನ ಮರಣವೇ ಆಕರ್ ನೀಚೆ ಉತ್ತರ್ನಾ ಹಿ. ಯೇಸುವಿನ ಆತ್ಮನು ಕೂಡ ಈ ನಾಟಕದಲ್ಲಿ ಬಂದು ಜನ್ಮ ಮರಣ ಚಕ್ರದಲ್ಲಿ ಇಳ್ಕೊಂಡು ಬರಲೇಬೇಕು. ವಾಸ್ತವ ಮೇ ಉನ್ಕೋ ಗುರು ಭಿ ನಹಿ ಕहेंगे ಕ್ಯೋಂಕಿ ಸರ್ವ ಕಾ ಸದ್ಗತಿದಾತ ಬಾಪ್ ಏಕ್ ಹೈ. ಯೇಸು ಕ್ರಿಸ್ತನು ಎಲ್ಲರಿಗೂ ಸದ್ಗತಿದಾತ ಅಂತ ಹೇಳಕ್ಕಾಗಲ್ಲ, ಗುರು ಅಂತಾನು ಹೇಳಕ್ಕಾಗೋದಿಲ್ಲ ಅಂತಾರೆ. ಅವರೇನು ಬರೀ ಅವ್ರ ಧರ್ಮನ ಸ್ಥಾಪನೆ ಮಾಡ್ತಾರೆ, ಹೊರಟೋಗ್ಬಿಡುತ್ತೆ ಆತ್ಮ. ಮತ್ತೆ ಜನ್ಮಗಳು ಎತ್ಕೊಂಡು ಕೆಳಗಡೆಗೆ ಬಂದ್ಬಿಡುತ್ತೆ. ಬಾಬಾ ಹೇಳಿದ್ದಾರೆ, ಅವ್ರ ಆತ್ಮಗಳು ಬರ್ತಾವಂತೆ ಮಧುಬಂದಲ್ಲಿ ಬಂದು ಇಷ್ಟೊತ್ತಿಗೆ ಜ್ಞಾನ ಕೇಳ್ಕೊಂಡು ಎಲ್ಲೋ ತಿಳ್ಕೊಂಡು ಹೋಗಿರುತ್ತಂತೆ, ಶಕ್ತಿ ತುಂಬ್ಕೊಂಡು ಹೋಗಿರತ್ತಂತೆ ಆತ್ಮ. ಜಡ್ಜಡಿಭೂತ ಅವಸ್ಥಾ ಹೋ ತಬ್ ಬಾಪ್ ಆಕರ್ ಸಬ್ಕ ಸದ್ಗತಿ ದೇತ ಹೈ. ಎಲ್ಲರ ಆತ್ಮಗಳು ಶಿಥಿಲಾವಸ್ಥೆ ಆಗ್ಬಿಟ್ಟಾಗ, ಶಕ್ತಿಹೀನ, ಶಕ್ತಿ ಕುಂದ್ಬಿಟ್ಟಾಗ ಎಲ್ಲರಿಗೂ ಸದ್ಗತಿದಾತ ಬಂದು ಏನು ಮಾಡ್ತಾರೆ? ಶಕ್ತಿಗಳನ್ನು ಏನು ಮಾಡ್ತಾರೆ? ತುಂಬ್ತಾರೆ, ಎಲ್ಲರಿಗೂ ಸದ್ಗತಿ ಕೊಡ್ತಾರೆ. ಆತ್ಮ ಊಪರ್ ಸೆ ಆತೆ ಹೈ ಧರ್ಮ ಕಿ ಸ್ಥಾಪನಾ ಕರ್ನೆ. ಆತ್ಮಗಳು ಪರಂಧಾಮದಿಂದ ಬರ್ತವೆ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ. ಶಿವಬಾಬಾ ಬರ್ತಾರೆ. ಉನ್ಕೋ ತೋ ಜನನ ಮರಣ ಮೇ ಆನಾ ಹೈ. ಅವ್ರು ಧರ್ಮ ಸ್ಥಾಪನೆ ಮಾಡಿದ್ರು, ಅವ್ರದ್ದು ಪಾರ್ಟ್ ಅವ್ರು ಮುಗೀತು, ಅವ್ರು ಹೊರಟೋದು. ಈಗ ಶಿವಬಾಬಾ ಬಂದಿದ್ದಾರೆ ಸದ್ಗುರು, ಅವರು ಜನ್ಮ ಮರಣ ಚಕ್ರದಲ್ಲಿ ಬರೋದಿಲ್ಲ. ಬಾಕಿ ಧರ್ಮಗುರುಗಳ ಆತ್ಮಗಳು ಜನ್ಮ ಮರಣ ಚಕ್ರದಲ್ಲಿ ಬರ್ತವೆ. ಅರ್ಥ ಆಯ್ತಾ? ಜೀಸಸ್ಗೂ ಪರಮಾತ್ಮನಿಗೂ ಇರೋ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಜೀಸಸ್ ಹುಟ್ಟು ಸಾವನಲ್ಲಿ ಬರ್ತಾರೆ, ಆತ್ಮ ಸತ್ವರಜ ತಮೋ ಸ್ಟೇಜಸ್ನಲ್ಲಿ ಬರುತ್ತೆ. ಅದಕ್ಕೂ ಪಾಪ ಪುಣ್ಯ ಲೇಪನ ಇರುತ್ತೆ. ಪರಮಾತ್ಮ ಪಾಪ ಪುಣ್ಯಗಳಿಗೆ ಲೇಪನ ಅಂಟೋದಿಲ್ಲ. ಮತ್ತು ಸರ್ವ ಕಾ ಸದ್ಗತಿ ದಾತಾ ಹೈ. ಸಚ್ಚಾ ಸದ್ಗುರು ಮನುಷ್ಯ ತೋ ಕೊಯ್ ಹೋ ನಾ ಸಕೆ. ಶಿವಬಾಬಾ ಎಲ್ಲರಿಗೂ ಸದ್ಗತಿ ದಾತ ಆಗಿದ್ದಾರೆ. ಸತ್ಯವಾದಂಥ ಸದ್ಗುರು
ಮನುಷ್ಯರು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. तो सिर्फ आते ही हैं ಧರ್ಮ ಸ್ಥಾಪನ್ करने. ಧರ್ಮಗುರುಗಳು ಬರೋದೇ ಈ ಪ್ರಪಂಚದಲ್ಲಿ ಅವ್ರವ್ರ ಧರ್ಮನ ಸ್ಥಾಪನೆ ಮಾಡ್ಲಿಕ್ಕೆ ಹೊರತು ಪರಮಾತ್ಮ ಮಾಡೋ ಕಾರ್ಯ ಅವ್ರು ಯಾರು ಮಾಡೋಕ್ಕಾಗೋದಿಲ್ಲ. ಧರ್ಮಗುರುಗಳ ಪಾರ್ಟೇ ಬೇರೆ, ಪರಮಾತ್ಮನ ಕಾರ್ಯನೇ ಬೇರೆ. सिर्फ आते हैं अपना धर्म स्थापन करने, उनके पिछाड़ी सब आने लगते हैं पार्ट बजाने. ಯೇಸು ಹಿಂದೆ ಎಲ್ಲ ಧರ್ಮಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ, ಅವರ ಧರ್ಮದ ಅನುಯಾಯಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. सब तमो प्रधान अवस्था को पाते तब मैं आकर सर्व का सद्गति करता हूँ. ಎಲ್ಲರ ಆತ್ಮಗಳು ತಮೋ ಪ್ರಧಾನ ಸ್ಥಿತಿಯನ್ನು ತಳೆದು ಬಿಟ್ಟಾಗ ನಾನು ಬರ್ತೀನಿ ಎಲ್ಲರನ್ನೂ ಸದ್ಗತಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಾಬಾ ಹೇಳ್ತಾರೆ. सर्व को वापस जाते हैं फिर नए सिर चक्र शुरू होता है. ಎಲ್ಲರೂ ವಾಪಸ್ ಆತ್ಮಗಳು ಹೊರಟೋಗ್ತಾರೆ, ಹೊಸದಾಗಿ ಮತ್ತೆ ಸೃಷ್ಟಿ ಚಕ್ರ ತಿರುಗ್ತಾ ಹೋಗುತ್ತೆ. तुम राजयोग सीखते हो वही राजा ही पाएंगे फिर राजा बने ವ ಪ್ರಜಾ ಬನೆ. ಈಗ ನೀವು ರಾಜಯೋಗವನ್ನು ಕಲಿತಾ ಇದ್ದೀರಿ, ಅವರೇ ರಾಜರಾಗ್ತಾರೆ ಮತ್ತು ಪ್ರಜೆಗಳು ಆಗ್ತಾರೆ. ಪ್ರಜಾ ತೋ ಡೇರ್ ಬಂತಿ, ಪ್ರಜೆಗಳಂತೂ ಬೇಕಾದಷ್ಟು ಜನ ಏನಾಗ್ತಾರೆ, ತಯಾರಾಗ್ತಾರೆ. ಮೆಹನತ್ ಹೈ ರಾಜ ಈ ಪದ ಪಾನೆ ಕಿ, ಪರಿಶ್ರಮ ಇರೋದು ಯಾವುದ್ರದ್ದು, ರಾಜ್ಯ ಪದವಿ ಪಡ್ಕೊಳ್ಳೋದು. अंत में पूरा पता पड़ेगा कौन ವಿಜಯಮಾಲಾ ಮೇ ಫಿರೋಯೆ ಜಾತೆ. ಕೊನೆಯ ಸಮಯಕ್ಕೆ ಗೊತ್ತಾಗತ್ತೆ ಯಾರು ವೈಜಯಂತಿ ಮಾಲೆಯಲ್ಲಿ ಮಣಿಗಳಾಗ್ತಾರೆ ಅನ್ನೋದು ಕೊನೆಗೆ ಗೊತ್ತಾಗುತ್ತೆ. ಅನ್ನ ಪಡೇಕೆ ಆಗಿ ಭಾರಿ ಡೋಯಿಂಗೆ. ಓದದೇ ಇರೋವಂಥವ್ರು ಓದಿರೋರು ಎದುರುಗಡೆ ಏನು ಮಾಡ್ತಾರೆ, ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. सतयुग में आएंगे परंतु नौकर चाकर बनना पड़ेगा. ಸರಿಯಾಗಿ ಓದದೇ ಇರೋರು ಸತ್ಯುಗದಲ್ಲಿ ಬರ್ತಾರೆ, ಸ್ವಲ್ಪ ಜ್ಞಾನ ಕೇಳಿರೋದಕ್ಕೆ. ಅಲ್ಲಿ ಹೋಗ್ಬಿಟ್ಟು ನೌಕರರು ಚಾಕರಾಗಿ ಹುಟ್ಟುತ್ತಾರೆ ಅಂತಾರೆ ಬಾಬಾ. तो सबका मालूम तो हो जाएगा ना, ಎಲ್ರಿಗೂ ಗೊತ್ತಾಗುತ್ತಲ್ಲ. जैसे इम्तिहान के दिनों में सबका मालूम पड़ जाता है ना, ಎಕ್ಸಾಮ್ಸ್ ಹತ್ರ ಬಂದಾಗ ಎಲ್ರಿಗೂ ಗೊತ್ತಾಗುತ್ತಲ್ವಾ. कौन कौन पास होंगे, ಯಾರ್ಯಾರು ಪಾಸ್ ಆಗ್ತಾರೆ. पढ़ाई पर अटेंशन नहीं होता है तो फेल हो जाते हैं. ವಿದ್ಯೆ ಕಡೆಗೆ ಗಮನ ಇಲ್ಲದೆ ಇರೋರು ಏನಾಗ್ಬಿಡ್ತಾರೆ, ಫೇಲ್ ಆಗಿಬಿಡ್ತಾರೆ. ತುಮಾರ ಯಹ ಬೇಹದ್ ಕಿ ಪಢಾಯಿ, ನಿಮ್ಮದು ಏನಾಗಿದೆ, ಬೇಹದ್ದಿನ ಒಂದು ವಿದ್ಯೆ ಆಗಿದೆ. ಈಶ್ವರ್ಯ ವಿಶ್ವವಿದ್ಯಾಲಯ तो एक है जहाँ मनुष्य से देवता बनना है. ಈಶ್ವರ್ಯ ವಿಶ್ವವಿದ್ಯಾಲಯ ಒಂದೇ ಇದೆ, ಇಲ್ಲಿ ಮನುಷ್ಯರಿಂದ ದೇವತೆಗಳು ಆಗಬೇಕು. ಇಸ್ಮೆ ನಂಬರ್ ವಾರ್ ಪಾಸ್ ಹೋತೆ, ಇದರಲ್ಲಿ ಕೂಡ ನಂಬರ್ ವಾರ್ ಆಗಿ ಏನಾಗ್ತಾರೆ, ಪಾಸ್ ಆಗ್ತಾರೆ. ಪಢಾಯಿ ಏಕ ಹೀಸ್ ರಾಜಯೋಗಿ, ಇದು ಒಂದೇ ವಿದ್ಯೆ ಇದೆ, ರಾಜಯೋಗದ ವಿದ್ಯೆ. ರಾಜ ಈ ಪದ ಪಾನೆ ಮೇ ಮೆಹನತ್ ಹೈ और ಸರ್ವಿಸ್ भी करनी पड़ता है. ರಾಜ್ಯ ಪದವಿನ ಪಡ್ಕೋಬೇಕಾದ್ರೆ ಕಷ್ಟನೂ ಪಡಬೇಕು, ಅನೇಕರಿಗೆ ಸಂದೇಶ ಕೊಟ್ಟು ಏನು ಮಾಡಬೇಕಾಗತ್ತೆ, ಸೇವೆನೂ ಮಾಡಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗುತ್ತೆ. ರಾಜ ಬನೆಂಗೆ तो उनको फिर अपना प्रजा भी बनानी पड़े. ರಾಜರಾಗಬೇಕು ಅಂದರೆ ಅನೇಕ ಪ್ರಜೆಗಳನ್ನು ತಯಾರು ಮಾಡಬೇಕಾಗತ್ತೆ. अच्छी बच्चियाँ भी बड़े बड़े सेंटर्स संभालते हैं, बड़ी प्रजा बनती. ಒಳ್ಳೊಳ್ಳೆ ಮಕ್ಕಳು ಕೂಡ ಸೆಂಟರ್ಸ್ ಸಂಭಾಲನೆ ಮಾಡ್ತಾರೆ, ದೊಡ್ಡ ದೊಡ್ಡ ಸೆಂಟರ್ಸು. ತುಂಬ ಜಾಸ್ತಿ ಪ್ರಜೆಗಳನ್ನು ತಯಾರು ಮಾಡ್ಕೊತಾರೆ. ಬಾಬಾ ಬಿ ಕೇತೆ ಬಡಾ ಬಗೀಚಾ ಬನಾವೋ ತೋ ಬಾಬಾ ಬಿ ಆಕರ್ ದೇಕೆ. ದೊಡ್ಡ ದೊಡ್ಡ ಹೂತೋಟಗಳನ್ನು ತಯಾರು ಮಾಡಿ ಬಾಬಾವರು ಬಂದು ನೋಡಬೇಕಾಗತ್ತೆ. ಅಭಿ ತೋ ಬಹುತ್ ಛೋಟೆ ಹೈ, ಬಚ್ಚೆ ಮೇ ಬಿ ಲಾಖೋ ಹೋ ಜಾಯಂಗೆ. ಈಗಂತೂ ಚಿಕ್ಕದಾಗಿದೆ ವೃಕ್ಷ, ಬಾಂಬೆನಲ್ಲಿ ಲಕ್ಷಾಂತರ ಜನ ಸೇವೆಗೆ ಜ್ಞಾನಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿದ್ದಾರೆ ಆವಾಗಲೇ ಬಾಬಾ. ಸೂರ್ಯವಂಶಿ ತೋ ಸಾರಿ ಡೈನಾಸ್ಟಿ ಹೋತಿ ಹೈ ತೋ ಢೇರ್ ಹೋ ಜಾಯಂಗೆ. ಸೂರ್ಯವಂಶದ್ದು ರಾಜಧಾನಿ ತಯಾರಾಗ್ತಾ ಇದೆ, ಅನೇಕರು ಬಂದ್ಬಿಡ್ತಾರೆ. ತೋ ಮೆಹನತ್ ಕರ್ತೆ ವೆ ರಾಜ ಬಂತೆ, ಬಾಕಿ ಜೋ ಪ್ರಜಾ ಬಂತಿ ಚಾಯಿಂಗೆ. ಯಾರು ಕಷ್ಟಪಡ್ತಾರೆ ಅವರು ರಾಜರಾಗ್ತಾರೆ, ಬಾಕಿ ಎಲ್ಲರೂ ಪ್ರಜೆಗಳಾಗ್ಬಿಡ್ತಾರೆ. ಗಾಯ ಭಿ ಹುವಾ ಹೇ ಪ್ರಭು ತೇರಿ ಸದ್ಗತಿ ಕಿ ಲೀಲಾ. ಗಾಯನ ಕೂಡ ನಡೆಯುತ್ತಲ್ಲ, ಪ್ರಭು ನಿನ್ನ ಸದ್ಗತಿಯ ಲೀಲೆ ಅಪರಮಪಾರ ಅಂತ ಹೇಳಿಬಿಟ್ಟು. ತುಮ್ ಕೇತೆ ಹೋ ವಾ ಬಾಬಾ ಆಪ್ಕಿ ಸದ್ಗತಿ ಕಿ ಗತಿ ಮತ್. ನಿಮ್ಮ ಗತಿಮತಿ, ನಿಮ್ಮ ಸದ್ಗತಿ ಮಾಡ್ತಕ್ಕಂಥ ಶ್ರೀಮತ ಎಲ್ಲರಿಗಿಂತಲೂ ಡಿಫ್ರೆಂಟ್ ಆಗಿದೆ ಅಂತೇಳ್ಬಿಟ್ಟು ಗಾಯನ ಇದೆ ಅಂತ. ಅಂದರೆ ಪರಮಾತ್ಮ ಬಂದು ಈ ಸೃಷ್ಟಿನಲ್ಲಿ ಎಲ್ಲರಿಗೂ ಸದ್ಗತಿ ಮಾಡ್ತಕ್ಕಂಥ ಒಂದು ಲೀಲೆ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾಗಿದೆ. ಬಾಬಾ ಸಾತ್ ಮೇ ಲೇ ಜಾತೆ ಹೇ ಚೋಡ್ ನಹಿ ಜಾತೆ. ಶಿವ ಬಾಬಾ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾರನ್ನು ಬಿಟ್ಟು ಹೋಗೋದಿಲ್ಲ ಪರಂಧಾಮಕ್ಕೆ. ಲಾಸ್ಟಲ್ಲಿ ನಿರಾಕಾರಿ ಆಕಾರಿ ಸಾಕಾರಿ ಲೋಕಕ್ಕೂ ಭಿ ನಹಿ ಜಾನ್ತೆ.
ನಿರಾಕಾರಿ ಲೋಕನಾಗಲಿ, ಆಕಾರಿ ಲೋಕನಾಗಲಿ, ಸಾಕಾರಿ ಲೋಕವನ್ನಾಗಲಿ ಯಾರೂ ತಿಳಿದಿಲ್ಲ. सिर्फ सृष्टि के आदि मध्यांत को जानना यह कंप्लीट नॉलेज नहीं है. ಕೇವಲ ಸೃಷ್ಟಿಯ ಆದಿ ಮಧ್ಯಾಂತ್ಯವನ್ನು ತಿಳ್ಕೊಳ್ಳುವಂಥದ್ದು ಇದು ಕಂಪ್ಲೀಟ್ ನಾಲೆಡ್ಜ್ ಇಲ್ಲ ಅಂತಾರೆ. ಕಂಪ್ಲೀಟ್ ನಾಲೆಡ್ಜ್ ಯಾವುದೋ ಪಹಲೆ ತೋ ಮೂಲ ವತನ ಕೋ ಜಾನನಾ ಪಡೆ. ಮೊಟ್ಟ ಮೊದಲು ಮೂಲ ಲೋಕ ಹೇಗಿದೆ ಅದನ್ನು ತಿಳ್ಕೊಬೇಕಾಗತ್ತೆ. ಕಂಪ್ಲೀಟ್ ಜಹಾ ಮಾತ್ಮ ಇರತ್ತೆ. ಪೂರ್ಣ ಜ್ಞಾನ ಅಂತ ಯಾವುದಕ್ಕೆ ಹೇಳಾಗುತ್ತೆ, ಬಂದಿರೋ ನೆಲೆ ತಿಳ್ಕೊಬೇಕು, ಈಗ ಹೋಗ್ಬೇಕಾಗಿರೋ ಗುರಿ ಗೊತ್ತಾಗಬೇಕು, ಸೃಷ್ಟಿಯ ಆದಿ ಮಧ್ಯಾಂತ್ಯದ ಬಗ್ಗೆನೂ ಗೊತ್ತಾಗಬೇಕು. ಸಂಪೂರ್ಣ ಎಲ್ಲ ಜ್ಞಾನವನ್ನು ತಿಳ್ಕೊಳ್ಳೋದೇ ಪೂರ್ಣ ಜ್ಞಾನವನ್ನು ಪಡೆಯೋದಾಗಿದೆ. जहाँ हम आत्मा ही रहते सारे सृष्टि को चक्र को जानने से ಚಕ್ರವರ್ತಿ ರಾಜ बनते हो. ಈಗ ಇಡೀ ಸೃಷ್ಟಿ ಚಕ್ರವನ್ನು ತಿಳ್ಕೊಂಡಾಗ ನೀವು ಚಕ್ರವರ್ತಿ ರಾಜರುಗಳು ಆಗ್ತೀರಾ. ಎಸ್ ಸಬ್ ಕಿಸ್ಕಿ ಸಮಜ್ನೆಕಿ ನಹಿ. ಇದೇನು ಕೂಡ ತಿಳ್ಕೊಳ್ತಕ್ಕಂಥ ಮಾತೇನಲ್ಲ. ಅವತ್ತು ಕಾದೇತೆ ನಾಮರೂಪಸೆ ನೇರ. ಭಗವಂತನಿಗೆ ನಾಮರೂಪ ಇಲ್ಲ ಅಂತ ಹೇಳಿಬಿಡ್ತಾರೆ ಅವರು. ಚಿತ್ರ ಬಿ ಹೇ ಫಿರ್ ಕೇತೆ ನಾಮರೂಪಸೆ ನ್ಯಾರ. ಚಿತ್ರಗಳು ಇದ್ದಾವೆ, ನಾಮರೂಪದಿಂದ ನ್ಯಾರ ಅಂತಾರೆ. सिर्फ फिर भी कह देते हैं सर्वव्यापी. एक एमपी ने कहा था यह मैं नहीं मानता हूँ ईश्वर सर्वव्यापी है. ಒಂದು ಕಡೆ MP ಹೇಳಿದ್ರಂತೆ, ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟು, ಈಶ್ವರ ಸರ್ವವ್ಯಾಪಿ ಅಂತ ಹೇಳೋದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು. ಮನುಷ್ಯ ಏಕ್ ದೋ ಕೋ ಮಾರ್ತೆ ಹೇ ಕ್ಯಾ ಯಾ ಈಶ್ವರ್ ಕಾ ಕಾಮ್ ಹೈ. ಅವ್ರ ಸ್ಟೇಟ್ಮೆಂಟಲ್ಲೇ ಕೊಟ್ಬಿಟ್ಟಿದ್ರಂತೆ, ಮನುಷ್ಯರು ಒಬ್ರಿಗೊಬ್ರಿಗೆ ಹೊಡಿತಾ ಇರ್ತಾರೆ, ಇದೇನು ಈಶ್ವರನ ಕೆಲಸನಾ, ಇದು ಅಸಲಿ ಕೆಲಸ ಅಲ್ವಾ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ, ಕರೆಕ್ಟಾಗಿ ಮಾತಾಡಿದ್ದಾರೆ. ಹಾಗೆ ಚಲ್ಕರ್ ಇನ್ ಬಾತೋಂಕೋ ಸಮझेंगे. ಮುಂದೆ ಹೋಗ್ತಾ ಹೋಗ್ತಾ ಮಿನಿಸ್ಟರ್ಸು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಬಿಡ್ತಾರೆ, ಸ್ಟೇಟ್ಮೆಂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. जब तुम्हारा भी बुद्धि होगी, बाबा ने रात को भी समझाया है, जो अपने होशियार समझते हैं ऐसे ऐसे पत्र लिखे हैं. ಬಾಬಾ ಹೇಳ್ತಾರೆ, ಬಾಬಾ ಅವರು ರಾತ್ರಿನಲ್ಲಿ ತಿಳಿಸಿದ್ರಂತೆ, ಯಾರು ತಮ್ಮನ್ನು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರೋ ಅವರೆಲ್ಲ ಈ ರೀತಿ ಪತ್ರಗಳನ್ನು ಬರೀರಿ. ಪೂರಾ ನಾಲೆಡ್ಜ್ ಕ್ಯಾ ಹೇ ಉನ್ಕೋ ಸಮझाना चाहिए. ಜಗದೀಶ್ ಭಾಯ್ ಅವರು ಇದ್ರಲ್ಲ, ಅವರು ಮಧುಬನಕ್ಕೆ ಹೋದಾಗ ಬಾಬಾ ಹೇಳಿದ್ರಂತೆ ರಾತ್ರಿ ಮುರಳಿ ಕ್ಲಾಸಲ್ಲಿ, ಪತ್ರ ಬರೀರಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅಂತ. ಮತ್ತೆ ಹೋಗಿದ್ದಾರೆ ರೂಮ್ಗೆ, ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಕರೆಂಟ್ ಔಟ್ ಆಗಿದೆ. ಅಲ್ಲಿ ದೀಪನೂ ಇಲ್ಲ, ಏನಿಲ್ಲ, ಸ್ಟ್ರೀಟ್ ಲೈಟ್ ಉರಿತಾ ಇತ್ತು ಆಚೆ ಕಡೆ. ಬೇರೆಯವ್ರಿಗೆಲ್ಲ ಮಾತಾಡಿದ್ದಾರೆ ರೂಮಲ್ಲಿ, ನೀವು ಬರೀರಿ ಅಂತ. ಅವ್ರು ಯಾರೂ ಬರೆದಿಲ್ಲ, ಲೈಟ್ ಹೋಗ್ಬಿಟ್ಟಿದೆ. ಬೆಳಗ್ಗೆ ಹೇಳಿದ್ರಾಯ್ತು ಬಾಬಾಗೆ, ಲೈಟ್ ಹೋಗಿದೆ ಬಿಡಿ ಅಂತ. ಆಮೇಲೆ ಇಲ್ಲ ನಾನು ಬರೀಲೇಬೇಕು ಅಂತ ಛಲ ತೊಗೊಂಡು ಹೋಗಿ ಸ್ಟ್ರೀಟ್ ಲೈಟ್ ಕೆಳಗಡೆ ಬಾಬಾ ಬರೆದುಕೊಂಡು ಬೆಳಗ್ಗೆ ಕ್ಲಾಸ್ಗೆ ಅಟೆಂಡ್ ಮಾಡಿದ್ದಾರೆ. ಸೊ ಬೆಳಗ್ಗೆ ಎದ್ದು ಬಾಬಾ ಮುರಳಿ ಆದಮೇಲೆ ಕೇಳಿದ್ದಾರೆ, ಯಾರ್ಯಾರು ಬರ್ಕೊಂಡು ಬಂದಿದ್ದೀರಿ. ಅವರು ಯಾರು ಬರೆದಿಲ್ಲ ಅವರೆಲ್ಲ ಹೇಳಿದ್ರಂತೆ, ಬಾಬಾ ಲೈಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ನಿದ್ದೆನೂ ಬರ್ತಾಯಿತ್ತು, ಬರೆಯೋಕ್ಕಾಗಿಲ್ಲ, ಬಂದುಬಿಟ್ವಿ. ಸರಿ, ಇವರು ತೊಗೊಂಡೋಗಿ ಬಾಬಾನ ಕೊಟ್ರಂತೆ. ಬಾಬಾ ಲೈಟ್ ಹೋಗಿದ್ದು ನಿಜ, ಅವ್ರು ಹೇಳಿದ್ದು ಸತ್ಯನೇ, ಬಟ್ ನಾನು ಸ್ಟ್ರೀಟ್ ಲೈಟ್ ಕೆಳಗಡೆ ಹೋಗ್ಬಿಟ್ಟು ಬರೆದೆ ಅಚ್ಚಾ ಬಚ್ಚೆ ಅಂತ ಬಾಬಾ ಅವ್ರಿಗೆ ಖುಷಿಪಟ್ಟು ಮತ್ತೆ ಅವ್ರನ್ನ ಈ ಒಂದು ಮುರಳಿಗಳೆಲ್ಲ ಬರೆಯೋದು, ಮುರಳಿಗಳ ಬಗ್ಗೆ ಸಾರ ಬರೆಯೋದು, ಆಮೇಲೆ ಬುಕ್ಸ್ ಬರೆಯೋದು, ಇದೆಲ್ಲ ವರದಾನ ಕೊಟ್ರಂತೆ. ಅಂದರೆ ಯಾರು ಕಷ್ಟಪಡ್ತಾರೆ ಅವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೆಪಗಳು ಹೇಳೋರು ಏನಾಗುತ್ತೆ, ಹಾಗೆ ಹೊರಟೋಗ್ತಾ ಇರ್ತಾರೆ. ನೆಪಗಳು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಬರೀಬೇಕು. ಪೂರಿ ನಾಲೆಡ್ಜ್ ಕ್ಯಾ ಹೇ ಉನ್ಕೋ ಸಮझाना चाहिए. ಪೂರ್ಣ ಜ್ಞಾನ ಏನು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಲಿಖ್ ಸಕ್ತೆ ಹೇ ಹಮ್ ಪೂರಿ ನಾಲೆಡ್ಜ್ ದೇ ಸಕ್ತೆ. ಬರೀಲೂಬೋದು, ನಾವು ಪೂರ್ಣ ಜ್ಞಾನವನ್ನು ಬಾಬಾ ಅವ್ರದ್ದು ಕೊಡ್ಲೂಬೋದು. मूल वतन की नॉलेज दे सकते हैं, निराकार बाप का भी परिचय दे सकते हैं, फिर प्रजापिता ब्रह्मा और उनके ब्राह्मण धर्म के बारे में भी समझा सकते हैं. ನೋಡಿ, ನಿರಾಕಾರ ಶಿವ ತಂದೆ ಪರಿಚಯನೂ ಕೊಡಿ, ನಂತರ ಪ್ರಜಾಪಿತ ಬ್ರಹ್ಮರವರು ಯಾರಿದ್ದಾರೆ ಅವ್ರದ್ದು ಪರಿಚಯ ಕೊಡಿ, ಆಮೇಲೆ ಬ್ರಾಹ್ಮಣ ಧರ್ಮದ ಬಗ್ಗೆನೂ ನೀವು ತಿಳಿಸ್ಕೊಡಿ. ಲಕ್ಷ್ಮೀನಾರಾಯಣ ಫಿರ್ ರಾಮ್ ಸೀತಾ ಉನೋಂಕ ಡೈನಾಸ್ಟಿ कैसे चलते हैं. ಲಕ್ಷ್ಮೀನಾರಾಯಣರು ಆಮೇಲೆ ರಾಮ ಸೀತೆ ಅವ್ರದ್ದು ರಾಜಧಾನಿ ಯಾವ ಥರ ನಡೆಯುತ್ತೆ. ಫಿರ್ ಉನ್ಸೆ ರಾಜ ಕೌನ್ ಚಿಂತೆ ಹೇ, ಅವರಿಂದ ರಾಜ್ಯನ ಯಾರು ಕಿತ್ಕೊತಾರೆ. ಇಸ್ಮೆ ರಾಜ ಕೌನ್ ಚಿಂತೆ ಹೇ ಯಾ ಸ್ವರ್ಗ ಕಹಾ ಗಯಾ. ಸ್ವರ್ಗ ಎಲ್ಲಿಗೋಯ್ತು, ದೇವಾನ್ ದೇವತೆಗಳೇನಾದರೂ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ. ಖತಮ್ ಹೋ ಗಯಾ ಸ್ವರ್ಗ ಭಿ ಖತಮ್ ಹೋ ಜಾಯೇಗ. ದೇವಾನ್ ದೇವತೆಗಳೇ ಹೊರಟೋದ್ಮೇಲೆ ಸ್ವರ್ಗನೂ ಕೂಡ ಏನಾಯಿತು, ಹೊರಟೋಯ್ತು. ಉಸ್ ಸಮಯಕ್ಕೆ ಅರ್ಥವಿಕಾದಿ ಹೋತಿ ಹೇ. ಆ ಟೈಮ್ನಲ್ಲಿ ದೇವಾನ್ ದೇವತೆಗಳು ಕೆಳಗಡೆಗೆ ಇಳಿದಾಗ ಭೂಕಂಪನಗಳು ಹಾಗೆ ಎಲ್ಲ ಒಳಗಡೆಗೆ ಹೊರಟೋಗಿರುತ್ತೆ.
हीरे जवाहरात महल आदि मिट्टी में चले गए, कोई निकाल ना सके. ವಜ್ರ ವೈಡೂರ್ಯ ಇವೆಲ್ಲ ಎಲ್ಲಿಗೆ ಹೋಗಿದೆ ಅಂದರೆ ಭೂಮಿ ಒಳಗಡೆ ಹೂತೋಗ್ಬಿಟ್ಟಿದೆ. ಅದನ್ಯಾರು ಅಗದು ತೆಗಿಯೋರೇ ಇಲ್ಲ, ಅಷ್ಟು ಒಳಗಡೆ ಹೊರಟೋಗಿದೆ ಅಂತಾರೆ. ಅದನ್ನೇ ಗಣಿಗಳಲ್ಲಿ ಹೋಗಿ ತೆಕ್ಕೊಂಡು ಬಂದಿದೆ. ಸೋನೆ ಹೀರೆ ಜವಾಹರತ್ ತನಕ ಮೆಹಲ್ ಕಬಿ ನೀಚೆ ಸೆ ನಿಕ್ಲೆ ನಹಿ. ಚಿನ್ನ ಬೆಳ್ಳಿದು ಮುತ್ತು ರತ್ನಗಳದು ಮಹಲ್ಗಳು ಕೆಳಗಡೆಯಿಂದ ಮತ್ತೆ ಅದೇ ಥರ ತೆಗಿಯೋಕ್ಕಾಗಲ್ಲ. ಅದು ತೆಗೆದು ಮತ್ತೆ ಅದನ್ನು ಮತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಬೇಕಾಗುತ್ತೆ, ಬರ್ತವೆ. ಸೋಮನಾಥ್ ಆದಿ ಕಾವಿ ಮಂದಿರ ತೋ ಬಾದ್ಮೇ ಬನ. ಸೋಮನಾಥನ ಮಂದಿರನೂ ಆಮೇಲೆ ಕಟ್ಟಿದ್ದಲ್ವಾ. ಸೊ ದಟ್ ದೇವಾನ್ ದೇವತೆಗಳ ಸ್ವರ್ಗನೂ ಅದಷ್ಟಕ್ಕದಕ್ಕೆ ಮೇಲೆ ಬರಲ್ಲ. ದೇವತೆಗಳು ಹುಟ್ಟುತ್ತಾರೆ, ಬೆಳೆದು ದೊಡ್ಡವರಾಗ್ತಾರೆ, ಆಮೇಲೆ ಅಲ್ಲಿ ಪ್ರಜೆಗಳೆಲ್ಲ ಹುಟ್ಟುತ್ತಾರೆ, ಅವರೆಲ್ಲ ಹೋಗಿ ಗಣಿಗಳು ಮಾಡ್ತಾರೆ, ಅದನ್ನೆಲ್ಲ ಎತ್ಕೊಂಡು ಬಂದು ಇದು ಮಂದಿರಗಳೆಲ್ಲ ಮನೆಗಳೆಲ್ಲ ಕಟ್ತಾರೆ. ಉನ್ಮೇ ಭಿ ಉನೋಂಕ ಗರ್ ಉಂಚೆ ಹೋಂಗೆ. ಅದರಲ್ಲಿ ಕೂಡ ಮಂದಿರಗಳು ಸೋಮನಾಥ ಮಂದಿರಕ್ಕಿಂತ ಶ್ರೇಷ್ಠವಾಗಿರುತ್ತೆ. ಲಕ್ಷ್ಮೀನಾರಾಯಣ ಕ ಗರ್ ಕೇಸ ಹೋಗ. ಲಕ್ಷ್ಮೀನಾರಾಯಣರ ಮಂದಿರಗಳು ಹೆಂಗಿತ್ತು, ತುಂಬ ಅದ್ಧೂರಿಯಾಗಿತ್ತು. ಸಾರಾ ಮಿಲ್ಕಿಯತ್ ಕಹಾ ಗೈ. ಇತ್ತು ತಾನೆ, ವಜ್ರದ ಲಿಂಗನೂ ಇತ್ತಲ್ವಾ. ಇಷ್ಟೆಲ್ಲ ಸಂಪತ್ತಿತ್ತು, ಅದು ಎಲ್ಲಿಗೆ ಹೋಯ್ತು, ಯಾರು ಎತ್ಕೊಂಡೋದ್ರು? ಐಸಿ ಐಸಿ ಬಾತೆ ಜಬ್ ವಿದ್ವಾನ್ ಸುನೆಂಗೆ ತೋ ವಂಡರ್ ಕಾಯಂಗೆ. ಈ ಥರ ಪಾಯಿಂಟ್ಸನ್ನೆಲ್ಲ ನೀವು ವಿದ್ವಾಂಸರಿಗೆ ಪಂಡಿತರಿಗೆಲ್ಲ ಹೇಳಿದಾಗ ಅವರು ಆಶ್ಚರ್ಯ ಪಡಿತಾರೆ. ಇನ್ನೊಂಕ ನಾಲೆಡ್ಜ್ ಜಬರ್ದಸ್ತ, ಇವ್ರ ಹತ್ರ ತುಂಬ ಚೆನ್ನಾಗಿದೆಯಪ್ಪ ಜ್ಞಾನ ಅಂತ. ಮನುಷ್ಯ ತೋ ಕುಚ್ ಭಿ ನಹಿ ಜಾನ್ತೆ, ಸಿರ್ಫ್ ಸರ್ವ್ಯಾಪಿ ಕ್ಯಾದೆ. ಜನರು ಏನೇನೋ ತಿಳ್ಕೊಂಡಿಲ್ಲ, ಕೇವಲ ಏನು ಹೇಳ್ತಿರ್ತಾರೆ, ಸರ್ವ್ಯಾಪಿ ಅಂತ ಹೇಳ್ತಿರ್ತಾರೆ. ತೋ ಯ ಸಬ್ ಸಮಜ್ನೆ ಕಿ ಹಿ ಬಾತ್ ಹೈ. ಇವೆಲ್ಲ ಜ್ಞಾನದ ಪಾಯಿಂಟ್ಸ್ ಏನಾಗಿದೆ, ತಿಳ್ಕೊಳ್ತಕ್ಕಂಥ ಪಾಯಿಂಟ್ಸ್ ಆಗಿದೆ. तो तुमको भी धन मिलता है, दान करना है, ಬಾಬಾ ತುಮಕೋ ದೇತೆ ಜಾತೆ ಹೈ. ನಿಮಗೂ ಧನ ಸಂಪತ್ತು ಸಿಗ್ತಾ ಇದೆ, ನೀವು ಕೂಡ ದಾನ ಮಾಡ್ತೀರಾ, ಕೊಡ್ತಾ ಹೋಗ್ತೀರಾ. ವಹ ಅಕೂಟ್ ಖಜಾನ ಹೈ. ಅದೇನಾಗಿದೆ, ಮುಗಿದೇ ಇರೋಷ್ಟು ಖಜಾನೆ ಆಗಿದೆ. ಸಾರಾ ಮದಾರ್ ಹೈ ಧಾರಣಾಕ್ ಪರ್. ಎಲ್ಲ ಡಿಪೆಂಡ್ ಇರೋದು ಯಾವುದರ ಮೇಲೆ, ಧಾರಣೆ ಮೇಲೆ ಅಂತಾರೆ ಬಾಬಾ. ಯಾವುದ್ರ ಮೇಲೆ ಡಿಪೆಂಡ್ ಇದೆ, ಧಾರಣೆ ಮೇಲೆ. ಎಷ್ಟು ಧಾರಣೆ ಮಾಡ್ತೀವೋ ಅಷ್ಟು ಉನ್ನತವಾದಂಥ ಪದವಿಯನ್ನು ಪಡಿತೀವಿ. ಕಯಾಲ್ಕರು ಕಹಾ ಕೌಡಿ ಕಹಾ ಹೀರಾ, ಹೀರೋಂ ಕಾ ಭಿ ಮೂಲ್ಯ ಸಬ್ ಮೇ ಜಾಸ್ತಿ ಹೇ. ಎಲ್ಲಿ ಕೌಡೆಗಳು ಎಲ್ಲಿ ವಜ್ರಗಳು ವ್ಯತ್ಯಾಸ ನೋಡಿ, ವಜ್ರಗಳಿಗೆ ಜಾಸ್ತಿ ಬೆಲೆ, ಕೌಡೋಂಕ ಮೂಲ್ಯ ಸಬ್ಸೆ ಕಮ್. ಕೌಡೆಗಳೇನೋ ಎಲ್ಲಂದ್ರೆ ಇಲ್ಲಿ ಬಿದ್ದಿರುತ್ತಲ್ಲ ಸಮುದ್ರದ ತೀರದಲ್ಲೆಲ್ಲ, ಅವಕ್ಕೆ ಬೆಲೆ ಇಲ್ಲ ಅಂತಾರೆ. ತೋ ಅಭಿ ತೋ ಕೌಡಿ ಸೆ ಹೀರೆ ಬಂತೆ ಹೋ. ಈಗ ನೀವು ಕೌಡೆಗಳ ಥರ ಆಗ್ಬಿಟ್ಟಿರೋರು ಏನಾಗ್ತಾ ಇದ್ದೀರಿ, ವಜ್ರ ಸರ ಆಗ್ತಾ ಇದ್ದೀರಿ. ಯಹ ಬಾತೆ ಕಭಿ ಕಿಸ್ಕಾ ಸ್ವಪ್ನ ಮೇ ಭಿ ನಹಿ ಆಯೆ ಹೇ. ಈ ವಿಚಾರಗಳು ಯಾರಿಗೂ ಸ್ವಪ್ನದಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಸಿರ್ಫ್ ಸಮझेंगे ಬರೋಬರ್ ಲಕ್ಷ್ಮೀನಾರಾಯಣ ಕ ರಾಜ್ಯ ತಾ ಜೋ ಹೋಕರ್ ಗಯಾ. ಕೇವಲ ತಿಳ್ಕೊತಾರೆ, ಇದೇ ದೇಶದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಅದು ಹೋಗಿದೆ. ಬಾಕಿ ರಾಜ್ಯ ಕಬ್ ಕಿಸ್ನೆ ದಿಯಾ ಯಾ ಕುಚ್ ಭಿ ನಹಿ ಜಾನ್ತೆ. ರಾಜ್ಯ ಹೇಗಿತ್ತು, ಯಾರು ಕೊಟ್ಟರು ಅನ್ನೋದು ಯಾರೂ ತಿಳ್ಕೊಂಡೇ ಇಲ್ಲ. ರಾಜಯೋಗ ಸೆ ಸ್ವರ್ಗೀಯ ರಾಜಾಯಿ ಮಿಲ್ತಿ ಹೇ ಯಾ ವಂಡರ್ ಐನ. ರಾಜಯೋಗದಿಂದ ಸ್ವರ್ಗದ ರಾಜ್ಯಭಾಗ್ಯ ಸಿಕ್ಕತ್ತೆ, ಇದು ಕೂಡ ಆಶ್ಚರ್ಯ ಅಲ್ವಾ. ಅಚ್ಚಿ ಥರ ಬಚ್ಚೋಂಕು ಬುದ್ಧಿ ಮೇ ನಶಾ ರಹನಾ ಚಾಹಿಯೆ. ಚೆನ್ನಾಗಿ ಈ ಪಾಯಿಂಟ್ಸನ್ನೆಲ್ಲ ಏನು ಮಾಡಬೇಕು, ನೀವು ನೆನಪು ಮಾಡ್ಕೋಬೇಕು ಅಂತಾರೆ ಬಾಬಾ. ಪರಂತು ಮಾಯಾ ಫಿರ್ ಭಿ ಸ್ಥಾಯಿ ನಶಾ ರಹನೆ ನಹಿ ದೇತಾ ಹೇ. ಈ ಮಾಯೆ ಎಷ್ಟು ಜೋರಿದೆ ಅಂದರೆ ಶಾಶ್ವತವಾಗಿರ್ತಕ್ಕಂಥ ನಶೆ ಖುಷಿಯಲ್ಲಿರೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಮರಣೆ ಮಾಡೋಕ್ಕೂ ಬಿಡೋದಿಲ್ಲ, ಶಾಶ್ವತವಾದಂಥ ಖುಷಿಯಲ್ಲಿರೋಕ್ಕೂ ಬಿಡೋದಿಲ್ಲ, ನಶೆನಲ್ಲಿ ಇರೋಕ್ಕೂ ಬಿಡೋದಿಲ್ಲ. ಹಮ್ ಶಿವ ಬಾಬಾಕ್ಕೆ ಬಚ್ಚೆ ಯಾ ನಾಲೆಡ್ಜ್ ಪಡ್ಕರ್ ತುಮ್ ವಿಶ್ವಕ್ಕೆ ಮಾಲೀಕ್ ಬನೆಂಗೆ. ಈ ವಿದ್ಯೆನ ನೀವು ಕಲ್ತ್ಕೊಂಡು ವಿಶ್ವಕ್ಕೆ ಏನಾಗ್ತಾ ಇದ್ದೀರಿ, ಮಾಲೀಕರು ಆಗ್ತಾ ಇದ್ದೀರಿ. ಕವಿ ಕಿಸ್ಕೋ ಬುದ್ಧಿ ಮೇ ಆತಾ ಹೇ ಕ್ಯಾ. ಈ ವಿಚಾರಗಳು ಬೇರೆ ಯಾರಿಗಾನ ಬುದ್ಧಿನಲ್ಲಿ ಬರುತ್ತೇನೋ. तो ಬಾಬಾ ಸಮझाते हैं बच्चे कितना मेहनत करनी चाहिए. ತಿಳಿಸ್ಕೊಡೋಕ್ಕೋಸ್ಕರ ನೀವು ಕಷ್ಟ ಪಡಬೇಕಾಗತ್ತೆ. ಗುರುಕ್ಕೆ ನಿಂದಕ್ ಠೋರ್ ನ ಪಾಯೆ. ಗುರುವಿನ ನಿಂದನೆ ಮಾಡೋರು ಗುಳ್ಗಾಲ ಇಲ್ಲ. ಯಹ ಕಿ ಬಾತ್ ಹೈ. ಇಲ್ಲಿಂದೇನೆ ವಿಚಾರ ಅಂದರೆ ಶಿವಬಾಬಾ ಅವ್ರಿಗೆ ನಿಂದನೆ ಮಾಡಿಸೋರಿಗೆ ಉದ್ಧಾರ ಆಗೋದಕ್ಕೆಲ್ಲ ಅಂತ ಬಾಬಾ ಹೇಳ್ತಾ ಇರೋದು. ಅದು ಭಕ್ತಿ ಮಾರ್ಗದಲ್ಲಿ ಗುರುಗಳು ಏನು ಮಾಡಿಬಿಟ್ರು, ಆ ಗುರುಗಳಿಗೆ ತೊಂದರೆ ಕೊಡೋರ್ಗೆ ಉದ್ಧಾರ ಇಲ್ಲ, ಆಗಲ್ಲ ಅಂತ ಹೇಳ್ಬಿಟ್ರು. उनका तो एम ऑब्जेक्ट नहीं है, तुम्हारा तो एम ऑब्जेक्ट है. ಬಾಬಾ ಟೀಚರ್ ಗುರು ತೀನೋ ಹೈ. ಅವ್ರದ್ದಂತೂ ಗುರಿ ಉದ್ದೇಶ ಇಲ್ಲ. ಇಲ್ಲಿ ತಂದೆ ಟೀಚರು ಗುರು ಮೂವರು ಒಬ್ಬರೇ ಇದ್ದಾರೆ.
तुम जानते हो इस पढ़ाई से हम विश्व का मालिक बनते हैं. ನೀವು ಕೂಡ ತಿಳ್ಕೊಂಡಿದ್ದೀರಿ ಈ ವಿದ್ಯೆ ಓದ್ಬಿಟ್ಟು ನಾವು ವಿಶ್ವದ ಮಾಲೀಕರುಗಳು ಕೂಡ ಆಗ್ತೇವೆ. ಕಿತನಿ ಖಬರ್ದಾರಿ ಸೆ ಪढ़ना और पढ़ाना चाहिए. ಎಷ್ಟು ಎಚ್ಚರಿಕೆಯಿಂದ ನೀವು ಓದಬೇಕು, ಅನ್ಯರಿಗೂ ಓದಿಸ್ಬೇಕಾಗಿದೆ. ಐಸಾ कोई बात ना हो जो ನಿಂದಾ ಕರಾ ದೇ. ಈ ರೀತಿ ಯಾವುದೇ ಮಾತುಗಳು ನಡೀಬಾರ್ದು, ನಿಂದನೆ ಆಗುವಂಥದ್ದು. ನಾ ಕಿಸಿ ಸೆ ಲಡನಾ ಜಗಳನಾ ಸಬ್ಸೆ ಮೀಠಾ ಬೋಲ್ನಾ ಹೈ. ಯಾರ ಹತ್ರ ಜಗಳ ಮಾಡೋಕ್ಕೆ ಹೋಗಬೇಡಿ, ಯುದ್ಧ ಮಾಡೋಕ್ಕೆ ಹೋಗಬೇಡಿ, ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡಿ. ಬಾಬಾ ಕೇತೆ ಹೇ ದೇದಾಂತೋ ಚೂಟೆ ಗ್ರಹಣ. ತಂದೆ ಹೇಳ್ತಾರೆ, ದಾನ ಬಿಟ್ಟರೆ, ದಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುತ್ತೆ. ನಂಬರ್ 1 ದಾನ ಹೇ ದೇಹಾಭಿಮಾನ. ಈ ದೇಹಾಭಿಮಾನನ ಶಿವಬಾಬಾವ್ರಿಗೆ ಏನು ಮಾಡಬೇಕು, ನಾವು ದಾನ ಕೊಟ್ಬಿಡ್ಬೇಕು. ಆತ್ಮಾಭಿಮಾನಿಗಳಾಗುವಂಥ ಪುರುಷಾರ್ಥವನ್ನು ಮಾಡಬೇಕು, ಆವಾಗ ಗ್ರಹಣ ಬಿಟ್ಟು ಹೋಗುತ್ತೆ. ನಂಬರ್ 1 ದಾನ ಹೇ ದೇಹಾಭಿಮಾನ. इस समय तुम अंतिम ಆತ್ಮಾಭಿಮಾನಿ ಬಂತೆ ಹೋ, ಪರಮಾತ್ಮಾಭಿಮಾನಿ ಬಂತೆ ಹೋ. ಈ ಸಮಯದಲ್ಲಿ ನೀವು ಆತ್ಮಾಭಿಮಾನಿಗಳು ಆಗ್ತೀರಾ ಮತ್ತು ಪರಮಾತ್ಮಾಭಿಮಾನಿಗಳು ಕೂಡ ಆಗ್ತೀರಾ. ತೋ ಈ ಅಮೂಲ್ಯ ಜೀವನ, ಈ ಜೀವನ ಏನಿದೆ ಇದು ತುಂಬ ವ್ಯಾಲ್ಯುಬಲ್ ಆಗಿರತಕ್ಕಂಥ ಜೀವನ ಆಗಿದೆ. ಬಾಬಾ कहते हैं कल्प कल्प तुमको ऐसा बना पढ़ाने आता हूँ, तुमको भूल जाते हो. ನಾನು ನಿಮಗೆ ಪ್ರತಿ ಸಲ ಬರ್ತೀನಿ ಓದಿಸ್ಲಿಕ್ಕೆ, ಪ್ರತಿ ಕಲ್ಪಕ್ಕೊಮ್ಮೆ, ಕಲ್ಪಕ್ಕೊಮ್ಮೆ. ಆದರೂ ನೀವು ಮರ್ತೋಗ್ಬಿಡ್ತೀರಲ್ಲ. ಈ ಹ್ಯಾಬಿ ಡ್ರಾಮಾ ನೀವು ಮರ್ತೋಗೋದು ನಾಟಕದಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ ಅಂತಾರೆ ನೋಡಿ. ಬಾಬಾ ಹೇಳೋದೆಲ್ಲ ಹೇಳ್ಬಿಟ್ಟು ಡ್ರಾಮಾ ಮೇಲೆ ಹಾಕ್ಬಿಡ್ತಾರೆ. ಏನು ಮಾಡೋದು ಅಂತೇಳ್ಬಿಟ್ಟು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते 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 गुड मॉर्निंग. ಧಾರಣೆಗೋಸ್ಕರ ಮುಖ್ಯವಾಗಿರುವಂಥ ಪಾಯಿಂಟ್ಸು. ಸಬ್ಸೆ ಮೀಠಾ ಬೋಲ್ನಾ ಹೈ. ಎಲ್ಲರ ಜೊತೆಯಲ್ಲಿ ಸ್ವೀಟಾಗಿ ಮಾತಾಡಿ. ಯಾರಿಗೂ ಕರ್ಕಶ ಧ್ವನಿಯಲ್ಲಿ ಮಾತಾಡೋದು, ಜೋರು ಧ್ವನಿ, ಕೋಪತಾಪದಲ್ಲಿ ಮಾತಾಡೋದು ಮಾಡಬೇಡಿ. ಜಿಸ್ಸೆ ಬಾಬಾ ಕಾ ನಿಂದಾ ಹೋ. ಇದರಿಂದ ಏನಾಗುತ್ತೆ, ಬಾಬಾ ಅವ್ರಿಗೆ ಇನ್ಸಲ್ಟ್ ಆಗುತ್ತೆ. ದೇಹಾಭಿಮಾನ दान कर ಆತ್ಮಾಭಿಮಾನಿ ಹೋಕರ್ ಪರಮಾತ್ಮಾಭಿಮಾನಿ ಹೋಕರ್ ರಹನಾ ಹೈ. ದೇಹಾಭಿಮಾನವನ್ನು ಶಿವಬಾಬಾಗೆ ದಾನ ಮಾಡಿಬಿಡಬೇಕು, ಆತ್ಮಾಭಿಮಾನಿಗಳಾಗಿರಬೇಕು, ಪರಮಾತ್ಮಾಭಿಮಾನಿಗಳಾಗಿ ಇರಬೇಕು. जो ज्ञान धन मिलता है उसे दान करना है. पढ़ाई से राजाई मिलती है, इसी नशे में स्थायी रहना है. ಶಿವಬಾಬಾ ಅವರಿಂದ ಜ್ಞಾನದ ಧನ ಸಿಗ್ತಾ ಇದೆ, ಅದನ್ನು ನಾವೇನು ಮಾಡಬೇಕು, ಅನೇಕರಿಗೆ ದಾನ ಮಾಡಬೇಕು. ರಾಜ್ಯ ಪದವಿ ಸಿಗ್ತಾ ಇದೆ, ಇದೇ ನಶೆಯಲ್ಲಿ ಸ್ಥಿರವಾಗಿ, ಇದೇ ನಶೆ ಖುಷಿನಲ್ಲಿ ಸ್ಥಿರವಾಗಿರಬೇಕು. ಅಟೆನ್ಷನ್ ದೇಕರ್ ಪಢಾಯಿ, ಗಮನ ಇಟ್ಟು ವಿದ್ಯೆಗಳಿಗೆ ಏನು ಮಾಡಬೇಕು, ಓದಬೇಕು. एकाग्रता का अभ्यास द्वारा अनेक आत्माओं का चाहनाओं को पूर्ण करने वाले विश्व कल्याणकारी भव. ಏಕಾಗ್ರತೆಯ ಶಕ್ತಿಯಿಂದ ಅಭ್ಯಾಸವನ್ನು ಮಾಡ್ತಾರೆ. ಅನೇಕ ಆತ್ಮಗಳ ಇಚ್ಛೆ ಏನಿದೆ ಅದನ್ನ ತಿಳ್ಕೊಂಡು ಆ ಇಚ್ಛೆಗಳನ್ನ ಪೂರ್ಣ ಮಾಡುವಂತವ್ರು ವಿಶ್ವ ಕಲ್ಯಾಣಕಾರಿಗಳು ಆಗಿದ್ದೇವೆ. ಏಕಾಂತವಾಗಿ ಕೂತ್ಕೊಂಡು ಏಕಾಂತವಾಗಿ ಕೂತ್ಕೊಂಡು ಪ್ರಪಂಚನೆಲ್ಲ ಒಂದು ರೌಂಡ್ ಯೋಚನೆ ಮಾಡಿದ್ರೆ ಬಹಳಷ್ಟು ಆತ್ಮಗಳಿಗೆ ಏನಿದೆ, ಎಲ್ಲರದು ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳಿದಾವೆ, ನಾಟಕಗಳಿದಾವೆ. ಅದು ನಮ್ಗೆ ಗೊತ್ತಾಗುತ್ತೆ. ಪ್ರಶ್ನೆ ಮಾಯಾ ಪರ್ ಜೀತ್ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ನಾವು, ಬಾಬಾ ಅವರಿಂದ ಶಕ್ತಿ ತಗೊಂಡು ಮನಸ್ಸ ಸೇವೆ ಮಾಡ್ತಾ ಇದು ಮಾಡ್ಬೇಕು. ಅದನ್ನ ಅಭ್ಯಾಸ ಮಾಡ್ಬೇಕು ಅಂದ್ರೆ ಏಕಾಗ್ರತೆ ವಿಜಯ ಪಡ್ಕೊಳ್ಳೋಕ್ಕೋಸ್ಕರ ಯಾವಾಗ ಏಕಾಗ್ರ ಮಾಡ್ತಕ್ಕಂಥ ಅಭ್ಯಾಸವನ್ನು ಹೆಚ್ಚಿಸಿಕೊಂಡಾಗ, ನಿರಂತರ ಏಕರಸ ಸ್ಥಿತಿಯಲ್ಲಿದ್ದಾಗ, ಬೇರೆ ಯಾರು ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾಗ ವ್ಯರ್ಥ ಸಂಕಲ್ಪಗಳು ಕೂಡ ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡ್ಲಿಕ್ಕಾಗುತ್ತೆ. ವಿಶ್ವ ಕಲ್ಯಾಣಕಾರಿ ವರದಾನ ಅನ್ನೋದು हे आत्मिक योधरे स्लोगन ब्रह्मा बाबा सदा श्रीमत ಮೇಲೆ स्वरूप शक्ति स्वरूप श्रीमत स्वरूप बनने वाले हैं सच्चे ब्राह्मण. मार्गदर्शन ब्रह्मा ತಂದೆಯ ಶ್ರೀಮತ ಸಮಾನ ಗುಣ ಸ್ವರೂಪರು, ಶಕ್ತಿ ಸ್ವರೂಪರು, ನೆನಪಿನ ಸ್ವರೂಪರು, ಅಭಿಮಾನಿ ಬಾಪ್ ಕೋ ಸತ್ಯವಾಗಿರತಕ್ಕಂತ ಆತ್ಮಾಭಿಮಾನಿಗಳಾಗಿ ತಂದೆಯನ್ನ ನೆನೀತಾ ಇರಿ. रोज सवेरे सवेरे उठ याद में रहने का अभ्यास डालो. ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ತಂದೆಯನ್ನು ನೆನಪು ಮಾಡ್ತಕ್ಕಂತಹ ಪ್ರಾಕ್ಟೀಸನ್ನು ಮಾಡಿ. ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ತಂದೆಯನ್ನು ನೆನಪು ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ. ತೋ ಮಾಯಾ ಪರ್ ವಿಜಯ ಪ್ರಾಪ್ತ. ಈ ರೀತಿ ಸತತವಾಗಿ ಯೋಗವನ್ನು ಮಾಡ್ತಾ ಮಾಡ್ತಾ ಮಾಯಾಗೀತರು ಆಗಬೇಕು.
याद की मीठी युक्ति ಮಾಯಾಜಿತ್ ಬನಾ ದೇತಿ ಹೈ. ನೆನಪಿನ ಮಧುರವಾದಂಥ ಒಂದು ಯುಕ್ತಿ ಏನು ಮಾಡ್ತೀವಿ ಆಗ ಮಾಯಾಜೀತರನ್ನಾಗಿ ಮಾಡುತ್ತೆ. ಗೀತ जिसके साथी है भगवान उनको क्या रोकेंगे आंधी और तूफान. ಯಾರ ಜೊತೆಯಲ್ಲಿ ಭಗವಂತ ಇರ್ತಾರೆ ಅವನು ಮಾಯೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಓಂ ಶಾಂತಿ ಯಾ ಮನುಷ್ಯಂಗೆ ಬನಾಯೆ ಹುए ಗೀತ. ಇದು ಮಾನವರಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಗೀತೆ ಆಗಿದೆ. ಏನಕ ಅರ್ಥ ಕೊಯಿ ಕುಚ್ ಭಿ ನಹಿ ಜಾನ್ತೆ. ಇದರ ಅರ್ಥವನ್ನು ಬೇರೆಯವರು ಯಾರು ಕೂಡ ಏನು ಮಾಡಿಲ್ಲ, ತಿಳ್ಕೊಂಡಿಲ್ಲ. गीत भजन आदि गाते हैं महिमा करते हैं भक्त लोग परंतु जानते कुछ नहीं. ಗೀತೆಗಳನ್ನು ಭಜನೆಗಳನ್ನು ಎಷ್ಟೋ ಮಾಡ್ತಿರ್ತಾರೆ, ಆದರೆ ಮೀನಿಂಗ್ಸ್ ಯಾರಿಗೂ ಗೊತ್ತೇ ಇಲ್ಲ ಅಂತ. ಮಹಿಮಾ ಬಹುತ್ ಕರ್ತೆ ಬೇಕಾದಷ್ಟು ಮಹಿಮೆಗಳನ್ನು ಮಾಡ್ತಿರ್ತಾರೆ. ತುಮ್ ಬಚ್ಚೋं को कोई महिमा नहीं करने है. ಈಗ ನೀವು ಕೂತ್ಕೊಂಡು ಯಾರ್ದು ಮಹಿಮೆ ಮಾಡೋಗತ್ತೆ ಇಲ್ಲ. ಬಚ್ಚೆ ಬಾಬಾಗೆ ಕಭಿ ಮಹಿಮಾ नहीं करते हैं. ಮಕ್ಕಳೆಂದು ತಂದೆ ಮಹಿಮೆ ಮಾಡೋದಿಲ್ಲ. ಬಾಬಾ ಜಾನ್ತೆ ಹಮಾರೆ ಬಚ್ಚೆ. ಬಾಬಾ ಅವ್ರಿಗೆ ಗೊತ್ತಿದೆ ಇವರೆಲ್ಲ ನನ್ನ ಮಕ್ಕಳು. ಬಚ್ಚೆ ಜಾನ್ತೆ ಹಮಾರ ಬಾಬಾ. ಮಕ್ಕಳು ಗೊತ್ತಿದೆ ಇವರು ನಮ್ಮ ತಂದೆನೇ. ಅವಿ ಯಾ ಬೇಹದ್ ಕಿ ಬಾತೆ ಹೈ ಫಿರ್ ಭಿ ಸಬ್ ಬೇಹದ್ ಕೆ ಬಾಬಾ ಕೋ ಯಾದ್ ಕರ್ತೆ ಹೈ. ಈಗ ಇವರು ಬೇಹದ್ದಿನ ವಿಚಾರಗಳಿಲ್ಲಿದ್ದಾವೆ. ಎಲ್ಲರೂ ಕೂಡ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾರೆ. ಬೇಹದ್ದಿನ ತಂದೆ ಅಂದರೆ ಅನ್ಲಿಮಿಟೆಡ್. ಶಿವಬಾಬಾ ಒಬ್ಬರಿಗೆ ತಂದೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತಂದೆ ಅಲ್ವಾ. तो फिर भी सब बेहद का बाबा को याद करते अब तक भी याद करते रहते हैं. ಇಲ್ಲಿವರೆಗೂ ನೆನಪು ಮಾಡ್ತಾನೆ ಬಂದಿದ್ದಾರೆ. ಭಗವಾನ್ को कहते ಹೇ ಬಾಬಾ, इनका नाम ಶಿವ ಬಾಬಾ है. ಭಗವಂತನಿಗೆ ಹೇಳ್ತಾರೆ ಹೋ ತಂದೆ ಅಂತ. ಅವ್ರ ಹೆಸರೇ ಆಗಿದೆ ಶಿವ ಬಾಬಾ. ಜೈಸೆ ನಮ್ಮ ಆತ್ಮ ಹೇ ವೈಸೆ ಶಿವ ಬಾಬಾ. ನಾವೆಂಗೆ ಆತ್ಮ ಒಂದು ಸ್ಟಾರ್ ಇದ್ದೀವಿ, ಅದೇ ಥರ ಶಿವ ಬಾಬಾನು ಕೂಡ ಒಂದು ಸ್ಟಾರ್ ಥರ ಇದ್ದಾರೆ. वह परमात्मा है जिनको सुप्रीम सोल कहा जाता है. और परमात्मा ಆಗಿರೋದ್ರಿಂದ ಅವರಿಗೆ ಸುಪ್ರೀಂ ಸೋಲ್ ಅಂತ ಕರೀಲಾಗುತ್ತೆ. हम उनके बच्चे हैं. ಆ ಸುಪ್ರೀಂ ಸೋಲ್ಗೆ ನಾವೇನಾಗಿದ್ದೀವಿ, ಮಕ್ಕಳು, ಸಂತಾನ ಆಗಿದ್ವಿ. उनको सुप्रीम सोल कहा जाता है. उनका निवास स्थान कहाँ है. ಆ ಒಂದು ಪರಮಪಿತ ಪರಮಾತ್ಮ ಎಲ್ಲಿರ್ತಾರೆ, ಬಹಳ ದೂರ ದೇಶದಲ್ಲಿ ಇರ್ತಾರೆ, ಪರಮಧಾಮದಲ್ಲಿ ಇರ್ತಾರೆ. ಸಬ್ ಸೋಲ್ಸ್ ವಹಾ रहते हैं. ಈ ಜಗತ್ತಿಗೆ ಬರಕ್ಕೆ ಮುಂಚೆ ಎಲ್ಲ ಆತ್ಮಗಳು ಕೂಡ ಎಲ್ಲಿದ್ರು, ಪರಮಧಾಮದಲ್ಲಿದ್ದರು. ಆ್ಯಕ್ಟರ್ಸ್ ಈ ಸೋಲ್ಸ್. ಈ ಜಗತ್ತಿನಲ್ಲಿ ಪ್ರತಿಯೊಂದು ಪಾತ್ರಧಾರಿನೂ ಏನಾಗಿದ್ದಾವೆ, ಸೋಲ್ಸ್ ಆಗಿದ್ದಾವೆ, ಆತ್ಮಗಳಾಗಿದ್ದಾವೆ. ತುಮ್ ಜಾನ್ತೆ ಹೋ ನಾಟಕ ಮೇ ಆ್ಯಕ್ಟರ್ಸ್ ನಂಬರ್ ವಾರ್. ನೀವು ತಿಳ್ಕೊಂಡಿದ್ದೀರಿ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ನಂಬರ್ ವಾರ್ ಆಗಿರ್ತಾರೆ. ಹರ್ ಏಕ ಕಾ ಪಾರ್ಟ್ ಅನುಸಾರ ಇತನಿ ತನಕ ವಾಹ್ ಮಿಲ್ತಿ ಹೈ. ಪ್ರತಿಯೊಬ್ಬ ಪಾತ್ರಧಾರಿ ಹಿಂಗೆ ಪಾತ್ರ ಮಾಡ್ತಾರೆ, ಅವ್ರಿಗೆ ಅದೇ ಥರ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಅಂತ. ಸಬ್ ಆತ್ಮ ಇದೆ ಮಹಾರಥಿ ಸ ಪಾರ್ಟ್ ಧಾರಿ ಹೈ. ಎಲ್ಲ ಆತ್ಮಗಳು ಅಲ್ಲಿರ್ತವೆ. ಎಲ್ಲರೂ ಈ ಜಗತ್ತಿನಲ್ಲಿ ಏನಾಗಿದ್ದಾರೆ, ಪಾತ್ರಧಾರಿಗಳು ಆಗಿದ್ದಾರೆ. ಪರಂತು ನಂಬರ್ ವಾರ್ ಸಬ್ಕು ಪಾರ್ಟ್ ಮಿಲಾ ಹುವಾ ಹೈ. ಆದರೆ ಈ ಸೃಷ್ಟಿ ನಾಟಕದಲ್ಲಿ ನಂಬರ್ ವಾರ್ ಆಗಿ ಎಲ್ಲರಿಗೂ ಅವ್ರವ್ರದೇ ಆಗಿರ್ತಕ್ಕಂಥ ಪಾತ್ರ ಸಿಕ್ಕಿದೆ. ರೂಹಾನಿ ಬಾಬ್ ಬೈ ಸಮಜಾತೆ ಹೈ. ಇಷ್ಟೆಲ್ಲ ವಿಚಾರಗಳನ್ನು ಆತ್ಮೀಕ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ರೂಹೊಮ್ಮೆ ಕೈಸೆ ಅವಿನಾಶಿ ಪಾಟ್ ನೋಂದ ಹುವಾ ಹೈ. ಆತ್ಮಗಳಲ್ಲಿ ಯಾವ ಥರ ಅವಿನಾಶಿ ಪಾತ್ರ ಅಂತಕ್ಕಂಥದ್ದು ಫಿಕ್ಸ್ ಆಗಿದೆ. ಸಬ್ ರೂಹಂ ಕಾ ಪಾಟ್ ಏಕ್ ಜೈಸ ನಹೀ ಹೋ ಸಕ್ತೆ. ಎಲ್ಲ ಪಾತ್ರಧಾರಿಗಳದ್ದು ಒಂದೇ ಥರ ಪಾತ್ರ ಇರಕ್ಕಿಲ್ಲ ಅಂತಾರೆ. तुम जानते हो कि सबसे अच्छा पार्ट उनका है जो पहले शिव की रुद्रमाला में है. ಎಲ್ಲಕ್ಕಿಂತಲೂ ಒಳ್ಳೆಯ ಪಾತ್ರ ಯಾರ್ದಪ್ಪ ಅಂದರೆ ಶಿವನ ಜೊತೆಯಲ್ಲಿ ರುದ್ರಮಾಲೆಗಳಾಗಿ ಪೂರ್ಣಿಸಲ್ಪಡ್ತಾರಲ್ಲ ಅವ್ರದ್ದು ಒಳ್ಳೆ ಪಾರ್ಟ್. नाटक में जो भी बहुत अच्छे एक्टर्स होते हैं उनका महिमा होता है. ಹೇಗೆ ಒಂದು ಲೌಕಿಕದಲ್ಲಿ ಒಂದು ನಾಟಕ ಆಡ್ತಾರಲ್ಲ, ಅದರಲ್ಲಿ ಒಳ್ಳೊಳ್ಳೆ ಪಾತ್ರಧಾರಿಗಳು ಅಭಿನಯಿಸ್ತಕ್ಕಂಥವ್ರಿಗೆ ಹೆಚ್ಚಿಗೆ ಗೌರವ ಘನತೆ ಇರುತ್ತೆ ಅಂತಾರೆ. ಸಿರ್ಫ್ ಉನ್ಕಾ ದೇಖ್ನೆ